ನಮಸ್ತೆ ವೀಕ್ಷಕರೇ. ಜಗತ್ತಿನ ಮಾನವ ಸಂಕುಲದ ಆವಿರ್ಭಾವದ ಕಥೆಗಳನ್ನು ಅಥವಾ ಇತಿಹಾಸಗಳನ್ನು ನಾವು ಕೇಳಿದಾಗ, ನಾವು ಗಮನಿಸಿದಾಗ ನಮಗೆ ವಿಶೇಷವಾಗಿ ತಿಳುವಳಿಕೆಗೆ ಬರುವಂಥದ್ದು, ನಮ್ಮ ಮನಸ್ಸಿಗೆ ನಿಲುಕುವಂಥ ಈವರೆಗಿನ ಅಧ್ಯಯನ ಎನ್ನುವಂಥದ್ದು ಏನು ಅಂತ ಹೇಳಿದರೆ, ಮಾನವನ ವಿಕಾಸ ಆಗ್ತಾ ಹೋದಂತೆ ಮನುಷ್ಯ ತನ್ನ ಆವಾಸ ಸ್ಥಾನವನ್ನು ವಿವಿಧ ರೀತಿಯಲ್ಲಿ ಬದಲಾಯಿಸ್ತಾ ಹೋದ. ಮೂಲ ರೂಪದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ನೆಲದ ಒಳಗೆ ಗುಹೆಗಳ ಮೂಲಕ ಗುಹೆಗಳಲ್ಲಿ ಮನುಷ್ಯ ಬದುಕ್ತಾ ಇದ್ದ. ಆ ಮೂಲಕ ಹೊರ ಪ್ರಪಂಚಕ್ಕೆ ಬಂದು ಮನೆ, ಬೇರೆ ಬೇರೆ ರೀತಿಯ ತನ್ನ ಆವಾಸ ಸ್ಥಾನವನ್ನು ಬದಲಾಯಿಸ್ತಾ ಹೋದ ಎನ್ನುವಂಥದ್ದು ನಮಗೆ ಗೊತ್ತಿರೋ ವಿಚಾರ. ಆದರೆ ಭಾರತದ ಆಧ್ಯಾತ್ಮಿಕ ವಿಚಾರಗಳನ್ನು, ಭಾರತದ ಆಧ್ಯಾತ್ಮಿಕ ಇತಿಹಾಸವನ್ನು, ಆ ಪರಂಪರೆಯನ್ನು ಗಮನಿಸಿದಾಗ ಈ ಗುಹಾಂತರ್ಗತವಾಗಿ ಬದುಕುವಂಥದ್ದು, ಗುಹೆಯ ಮೂಲಕ ಧ್ಯಾನ ಅಥವಾ ಯೋಗವನ್ನು ಮಾಡುವಂಥದ್ದು, ಇದೆಲ್ಲ ಅದಕ್ಕೆ ಬಹಳ ವಿಶೇಷವಾದಂಥ ಒಂದು ಮಹತ್ವವಿದೆ. ಭಾರತದ ಪರಂಪರೆಯಲ್ಲಿ ಋಷಿಮುನಿಗಳು, ತಪಸ್ವಿಗಳು, ಅವಧೂತರು ಇವರೆಲ್ಲ ಬಹಳಷ್ಟು ಸಾಧನೆಗಳನ್ನು ಮಾಡಿರುವಂಥದ್ದು ಹೇಗೆ ಅಂತ ಹೇಳಿದರೆ, ಅದು ಗುಹೆಗಳ ಮೂಲಕ. ನಾವು ಅನೇಕ ದೇವಾಲಯಗಳು ಅಥವಾ ಅನೇಕ ವಿಶೇಷವಾದಂಥ ಸ್ಥಳಗಳನ್ನೆಲ್ಲ ಗಮನಿಸಿದಾಗ ಅಲ್ಲಿ ನಾವು ಗುಹೆಗಳನ್ನು ಕಾಣ್ತೇವೆ. ಅಲ್ಲಿ ಅನೇಕ ಋಷಿಮುನಿಗಳು ಏನು ತಪಸ್ಸು ಮಾಡಿದ್ದು, ಅಲ್ಲಿ ಅವರಿಗೆ ಜ್ಞಾನೋದಯ ಆದ್ದು, ಇದನ್ನೆಲ್ಲ ನಾವು ಕೇಳಿದ್ದೇವೆ. ಈ ಕಾಲದಲ್ಲಿ ಕೂಡ ಅದು ಇದೆಯಾ ಅಂತ ನಾವು ಪ್ರಶ್ನೆ ಮಾಡಿದರೆ ಬಹುಶಃ ನಮಗೆ ನಿಲುಕುವಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಅಪರೂಪಕ್ಕೆ ಕೆಲವು ಕಡೆ ವಿಶೇಷ ವ್ಯಕ್ತಿಗಳು, ವಿಶೇಷ ಸಾಧಕರು ನಮ್ಮ ಗಮನಕ್ಕೆ ಬರ್ತಾರೆ. ಇವತ್ತು ನಾನು ಹೇಳಲಿಕ್ಕಿರುವಂಥದ್ದು ಕಾಸರಗೋಡಿನಲ್ಲಿ ಅಂತಹ ಒಬ್ಬ ಮಹತ್ ಸಾಧಕ ವ್ಯಕ್ತಿಯನ್ನು ನಿಮಗೆ ನಾನು ಪರಿಚಯಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದೇನು ಅಂತ ಹೇಳಿದರೆ, ಬದಿಯಡ್ಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಅದು ಪಳ್ಳತಡ್ಕ ಎನ್ನುವಂಥ ಒಂದು ಪುಟ್ಟ ಗ್ರಾಮ ಅಥವಾ ಒಂದು ಪುಟ್ಟ ಹಳ್ಳಿ. ಆ ಪಳ್ಳತಡ್ಕದಲ್ಲಿ ಇಂತಹ ಒಬ್ಬರು ವಿಶೇಷವಾದಂತಹ ಒಬ್ಬರು ಸಾಧಕ ಪುರುಷರು, ಅಥವಾ ನಮಗೆ ಅವಧೂತರು ಅಂತೇಳಿ ಅವರನ್ನು ಖಂಡಿತವಾಗಿಯೂ ಕರೆಯುವಂಥ ಒಬ್ಬರು ವ್ಯಕ್ತಿ ನಮ್ಮ ಮರೆಯಲ್ಲಿದ್ದಾರೆ. ಯಾಕೆಂದರೆ ಅವರು ಹೆಚ್ಚಿನ ಮಂದಿಗೆ ಗೊತ್ತಿಲ್ಲ, ಆದ ಕಾರಣ ಮರೆಯಲ್ಲಿದ್ದಾರೆ. ಅವರನ್ನು ಸಮರಸ ಸುದ್ದಿ ಇವತ್ತು ಹೊರಗಡೆ ಒಂದು ಪರಿಚಯಾತ್ಮಕವಾಗಿ ಹೊರಗೆ ತೋರಿಸ್ತಾ ಇದೆ. ಅದು ಯಾರು ಅಂತ ಹೇಳಿದರೆ ಪಳ್ಳತಡ್ಕ ಗಿರೀಶ ಭಟ್ಟರು. ಪಳ್ಳತಡ್ಕ ಗಿರೀಶ ಭಟ್ಟರು ಮೂಲತಃ ಮಡಿಕೇರಿಯವರು. ಅವರು ಅನೇಕ ವರ್ಷಗಳ ಹಿಂದೆ, ದಶಕಗಳ ಹಿಂದೆ ಕಾಸರಗೋಡಿಗೆ ಬಂದು ಪಳ್ಳತಡ್ಕದಲ್ಲಿ ನೆಲೆಸಿದವರು. ಅವರು ಯೋಗ ಶಿಕ್ಷಕರಾಗಿದ್ದರು. ಅದರ ಜೊತೆಗೆ ಅವರ ಆಂತರಿಕವಾದಂಥ ಯಾವುದೋ ಒಂದು ಅವರ ಒಳಗಿನ ಭಾವ ತೆರೆದುಕೊಂಡು ಅವರ ಆಧ್ಯಾತ್ಮಿಕ ಪ್ರಪಂಚಕ್ಕೆ ತೆರೆದುಕೊಂಡರು. ಆ ಮೂಲಕ ಅವರು ಅಂತರ್ಮುಖಿಯಾದರು, ಧ್ಯಾನಸ್ಥರಾದರು. ಆ ಮೂಲಕ ಏನೆಲ್ಲ ಸಾಧನೆಗಳನ್ನು ಮಾಡಿ ನಮ್ಮ ಜೊತೆ ಒಬ್ಬರು ಮಾದರಿ ವ್ಯಕ್ತಿಯಾಗಿ, ವಿಶೇಷ ಒಬ್ಬರು ಸಾಧಕರಾಗಿ ನಮ್ಮ ಮುಂದೆ ಇದ್ದಾರೆ. ಅವರನ್ನು ಹಾರ್ದಿಕವಾಗಿ ಸಮರಸ ಸುದ್ದಿ ಓದುಗರ ಮುಂದೆ ತೆರೆದಿಡ್ತಾ ಇದೆ. ಸ್ವಾಗತಗಳು ಗಿರೀಶ್ ಭಟ್ರೆ. ನಮಸ್ತೆ ಗಿರೀಶ್ ಭಟ್ರೆ, ನಿಮ್ಮ ವಿಶೇಷವಾದಂಥ ನಿಮ್ಮ ಬಗ್ಗೆ ತಿಳಿದಿರುವಂಥ ವಿಚಾರ ಏನು ಅಂತ ಹೇಳಿದರೆ, ನೀವು ಹೆಚ್ಚು ಆಧ್ಯಾತ್ಮದತ್ತ ಒಲವನ್ನು ಬೆಳೆಸಿದವರು, ಯೋಗ ಮತ್ತು ಆಧ್ಯಾತ್ಮದತ್ತ. ಇದಕ್ಕೆ ಕಾರಣ ಏನು? ಇದು ಯಾವ ಕಾಲದಲ್ಲಿ ನಿಮಗೆ ಅಂಟಿಕೊಂಡಿತ್ತು? ಆಯ್ಕೆ ಅಂತ ಹೇಳಿ ನನ್ನ ನಾಪೋಕ್ಲಲ್ಲಿ ನನ್ನ ದೊಡ್ಡಪ್ಪ ಇದ್ರು. ನಾಪೋಕ್ಲು ನನ್ನ ಅಪ್ಪನ ಅಣ್ಣ ಎಸ್ ಸುಬ್ರಾಯರು, ಮಾರ್ಷ್ ಆಗಿ ರಿಟೈರ್ಡ್ ಆಗಿ ಕಾಲ ಕಳೆದವರು. ಅವರ ಮಗನೂ ಮಾರ್ಷ್ ಆಗಿ ರಿಟೈರ್ಡ್ ಆಗಿ ಮಕ್ಕಳಾಗಿ ಎಲ್ಲ ಮೊಮ್ಮಕ್ಕಳೆಲ್ಲ ನೋಡಿಕೊಂಡು ಮುಂದೆ ಬಂದವರು. ಅವರು ನಾನು ಶಾಲೆಗೆ ಹೋಗ್ತಾ ಇರುವಾಗ ನಮ್ಮ ಮನೆಗೆ ಬಂದು ಹೀಗೆ ಆಧ್ಯಾತ್ಮಿಕವಾಗಿ ಮಾತಾಡ್ತಾ ಊಟ ಮಾಡುವ ಸಮಯದಲ್ಲಿ ಹೇಳಿದರು, ಚಿತ್ರದುರ್ಗದ ಮಲ್ಲಾಡಿಹಳ್ಳಿ ಜಿಲ್ಲೆಯ ಅನಾಥಾಶ್ರಮದಲ್ಲಿ ಮಲ್ಲಾಡಿಹಳ್ಳಿ ಅಲ್ಲಿ ಯೋಗ ಶಿಬಿರಗಳನ್ನು ನಡೆಸ್ತಾ ಇದ್ದಾರೆ, ನೀನು ಹೋಗು ಅಂತ ನನಗೆ ಸಣ್ಣ ಸಲಹೆ ಕೊಟ್ಟರು. ಹಾಗೆ ನಾನು ಯೋಚನೆ ಮಾಡ್ತಾ ಶಾಲೆಯಲ್ಲಿ ಓದ್ತಾ ಇರುವಾಗಲೇ, ನನಗೆ ಆಗ 7ನೇ ಕ್ಲಾಸಲ್ಲಿದ್ದೆ, 12ನೇ ವರ್ಷ. ಏನು ಮಾಡೋದು ತಿಂದುಕೊಂಡು ಸ್ವಲ್ಪ ಸಮಯ ಕಳೆದ ನಂತರ ನಾನು ಏಕಾಂಗಿಯಾಗಿ ಮನೆಯಲ್ಲಿ ಹೇಳಿದೆ, ಸೀದಾ ಮಲ್ಲಾಡಿಹಳ್ಳಿಗೆ ಹೋದ್ರಿ. ಆಶ್ರಮಕ್ಕೆ ಹೋದೆ. ಅಲ್ಲಿ ಹೋಗಿ ಕೆಲವು ತಿಂಗಳು ಇದ್ದು ಕೊನೆಗೆ ಅಕ್ಟೋಬರ್ ತಿಂಗಳಲ್ಲಿ ಶಿಬಿರಕ್ಕೆ ಭಾಗವಹಿಸಿ ಅಲ್ಲಿ ನಾನು ಎಲ್ಲ ಈ ಸೂರ್ಯ ನಮಸ್ಕಾರ, ಆಸನ, ಪ್ರಾಣಾಯಾಮ, ಬಾಡಿ ಮಸಾಜು ಇವುಗಳನ್ನೆಲ್ಲ ಹೇಳಿಕೊಡುವಾಗ ಇದರಷ್ಟು ಅನುಕೂಲ ಬೇರೆ ಎಲ್ಲಿ ಸಿಗೋದಿಲ್ಲ, ಇಲ್ಲೇ ಒಳ್ಳೆಯದು ಹೇಳಿ ಅಲ್ಲೇ ಸೇರಿಕೊಂಡು ಕೆಲಸ ಮಾಡಿಕೊಂಡು ಸಾಧನೆ ಮಾಡಿಕೊಂಡು
ಅಲ್ಲಿಯ ಹಳ್ಳಿಯಲ್ಲಿ ತೆಂಗಿನಕಾಯಿ ಈ ಬಂದವರಿಗೆಲ್ಲ ಎಳನೀರೆಲ್ಲ ಕೊಟ್ಟುಕೊಂಡು ಎಲ್ಲರನ್ನು ಉಪಚರಿಸಿಕೊಂಡು ಹಾಗೆ ಮುಂದುವರಿಸಿಕೊಂಡು ಬಂದೆ. ಅದರ ನಂತರ ಅಲ್ಲಿಂದ ಕಲಿತ ನಂತರ ಸೀದಾ ಈ ಕಡೆ ಬಂದ ನಂತರ ಮನೆಯಲ್ಲಿ ಮತ್ತೆ ಮನೆಗೆ ಬಂದ್ರಿ. ಮತ್ತೆ ಮನೆಗೆ ಬಂದೆ. ನಂತರ ಕೆಲವು ಸಮಯದ ನಂತರ ಮುಂದಕ್ಕೆ ಓದಕ್ಕಾಗಲಿಲ್ಲ. ನನ್ನ ಅಕ್ಕನಿಗೆ ಕಾಯಿಲೆ ಶುರುವಾಯಿತು, ಪ್ಯಾರಲಿಸಿಸ್ ಸ್ಟ್ರೋಕ್ ಆಯಿತು. ಹಾಗೆ ಅವಳನ್ನು ನೋಡಬೇಕಾಗಿ ಬಂತು. ಆಗ ನಿಮ್ಮ ಮನೆ ಎಲ್ಲಿದ್ದದು? ಮಡಿಕೇರಿಯಲ್ಲಿ. ಹಾಗೆ ಮುಂದುವರಿಸಿಕೊಂಡು ಹೋದೆ. ಆಗ ತಂದೆ ಹೋಗಿ ಬಂದು ಮಾಡ್ತಿದ್ರು ಮಂಗಳೂರಿಗೆ. ಅಕ್ಕ ಅಲ್ಲಿ ಅಡ್ಮಿಟ್ ಆಗಿದ್ಲು. ಅಣ್ಣನು ತಂಗಿಯು ಕಾಲೇಜಿಗೆ ಹೋಗಕ್ಕೆ ಶುರು ಮಾಡಿದ್ರು. ಅಕ್ಕ ಮಲೆಗೆ ಹೋಗಿದ್ದಾಳೆ. ಏನು ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ. ಸ್ಟ್ರೋಕ್ ಆಗಿ ಕೈ ಕಾಲಿಗೆಲ್ಲ ಬಲ ಇಲ್ಲದೆ ತೊಂದರೆ ಇಲ್ಲ, ಅದು ಆಯ್ತಲ್ಲ, ಆದ ಘಟನೆ ಅಲ್ಲ ಸರ್. ಅವಳು ಹಾಗೆ ಇದ್ಲು. SLC PUC ವರೆಗೂ ಓದಿದ್ಲು. ಆ PUCಗೆ ಹೋಗುವಾಗ ಆಕಸ್ಮಿಕವಾಗಿ ಮನೆಯೊಳಗೆ ಅಡ್ಡ 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 ಬಿದ್ದು ಹೋದ್ಲು. ಅಲ್ಲಿಂದ ನಂತರ ಅವಳಿಗೆ ಓದಕ್ಕೂ ಸಾಧ್ಯ ಆಗಲಿಲ್ಲ, ನನಗೂ ಓದಕ್ಕೂ ಸಾಧ್ಯ ಆಗಲಿಲ್ಲ. ತಂದೆ ಹೋಗಿ ಬಂದು ಮಾಡ್ತಾ ಇದ್ರು. ಅದರ ನಂತರ ಅವಳು 2 ವರ್ಷ ಮಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಅಸೌಖ್ಯದಿಂದ ಚಿಕಿತ್ಸೆ ಪಡಿತಾ ಇದ್ದಾಗ ಯೋಚನೆ ಮಾಡಿದೆ. ಮನೆಯಲ್ಲಿ ಬಹಳ ಬೇಜಾರಾಗ್ತಿತ್ತು. ನನ್ನ ತಾಯಿ ಅಜ್ಜಿಯು ಹಾಗಾಗಿದ್ದರು. ತುಂಬ ಸಂತೋಷದಿಂದ ಏನು ಮಾಡೋದು ಹೇಳ್ಕೊಂಡು ಅವರು ಬೇಜಾರು ಪಟ್ಟುಕೊಂಡು ನನ್ನ ಅಕ್ಕನ ತುಂಬ ಬಹಳ ಮುತುವರ್ಜಿಯಿಂದ ನೋಡಿಕೊಡ್ತಿದ್ರು. ಕಡೆಗೆ ಹಾಗಿರುವಾಗ ನಾನು ಮನೇಲಿ ಒಬ್ಬನೇ ಇರೋದು ಹೇಗೆ ಅಂತೇಳಿ ಮಧ್ಯೆ ಅವಧಿಯಲ್ಲಿ ಈ ಕಲಿತ ವಿದ್ಯೆಯನ್ನು, ಯೋಗವನ್ನು, ಪ್ರದರ್ಶನವನ್ನು, ಶಿಬಿರಗಳನ್ನು ಮಾಡ್ತಾ ನಮ್ಮ ಕೇರಳ, ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು, ಹಾಸನ, ಬೆಂಗಳೂರು ಇನ್ನಿತರ ಕೆಲವು ಜಿಲ್ಲೆಗಳಲ್ಲಿ ಶಿಬಿರಗಳನ್ನು ಮಾಡಿದ್ದೆ. ಕಾರ್ಯಕ್ರಮ ಕೊಟ್ಟುಕೊಂಡು ಮುಂದುವರಿಸಿಕೊಂಡು ಬಂದೆ. ಬಂದ ಸಮಯದಲ್ಲಿ ನನಗೆ 1995ರವರೆಗೆ ನನ್ನ ಅಕ್ಕ ಬದುಕಿದ್ಲು. ನಾನು ಮದುವೆಯಾಗಿ ಇಲ್ಲಿಗೆ ಬಂದೆ. ಇಲ್ಲಿಂದ ಮದುವೆ ಆದೆ ಶಂಕರನಾರಾಯಣ ಭಟ್ರ ತಂಗಿಯ, ಕಾಸರಗೋಡು. ಹೌದು, ಅದು ಮದುವೆ ಆದೆ. ಇಲ್ಲೇ ಇದ್ದೆ. ನಾನು ಮದುವೆ ಆದ ನಂತರ 5 ವರ್ಷ ನನ್ನ ಅಕ್ಕ ಬದುಕಿದ್ಲು. ಅಷ್ಟರವರೆಗೆ ಅವಳಿಗೆ ಏನು ತೊಂದರೆ ಇತ್ತಿಲ್ಲ. ಕಡೆಗೆ ಆಗುವಾಗ ಇಡೀ ಶರೀರ ಬೇಕಾಗಿ ಶರೀರದ ಶಕ್ತಿ ಇಲ್ಲದೆ ನಿರಾಸೆಯಿಂದ ನಾನು ಇರ್ತಿದ್ದೆ. ಆದರೆ ಅಕ್ಕನ ತೊಂದರೆಯಿಂದಾಗಿ ಏನು ಮಾಡೋಕ್ಕೂ ಮುಂದಕ್ಕೆ ಹೋಗೋಕ್ಕಾಗ್ತಿತ್ತಿಲ್ಲ. ಅಲ್ಲಿನ ನಂತರ ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ಬರ್ತಿದ್ದೆ. ಬೇರೆ ಬೇರೆ ಕಡೆಗೆ ಉಳಿತಿದ್ದೆ. ಆಮೇಲೆ ಹೋಗ್ತಾ ಇದ್ರಿ ಪ್ರದರ್ಶನಕ್ಕೆ, ಯೋಗ ಎಲ್ಲ ಹೋಗ್ತಾ ಇದ್ದೆ. ಅಂತೂ ಹೋಗಿ ಬಂದು ಮಾಡಿಕೊಂಡು ಬಂದೆ. 1989 ಸೆಪ್ಟೆಂಬರ್ 2ಕ್ಕೆ ನನಗೆ ಇಲ್ಲಿಗೆ ನನ್ನ ಹೆಂಡತಿ ಅಣ್ಣ ಬರೋದಕ್ಕೆ ಮಾಡಿ ನನಗೆ ಇಲ್ಲಿ ಮದುವೆ ಮಾಡಿಬಿಟ್ರು. ಹಾಗೆ ಇಲ್ಲಿಗೆ ಬಂದ ನಂತರ ಏನು ಮಾಡೋದಂತ ಗೊತ್ತಾಗದೆ ಅಲ್ಲಲ್ಲಿ ಮಧ್ಯದಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದೆ. ಕೊಟ್ಟರು ಸಹ ಮನಸ್ಸಿಗೆ ಸಮಾಧಾನ ಇತ್ತಿಲ್ಲ. ಆದರೆ ಕೆಲವು ಭಜನೆ ಕೇಂದ್ರಗಳಿಗೆ ಹೋಗಿ ಭಜನೆ ಮಾಡ್ತಾ ಕಾಲ ಕಳೀತಿದ್ದೆ. ಆಶ್ರಮಕ್ಕೆ ಹೋಗ್ತಿದ್ದೆ, ಕೆಲವು ಗುಹಾ ಕೇಂದ್ರಗಳಿಗೆ ಹೋಗ್ತಿದ್ದೆ. ಈಗ ನೀವು ಈ ಆಶ್ರಮ, ಗುಹಾ ಕೇಂದ್ರ, ಯೋಗ ತರಬೇತಿ ಇದನ್ನೆಲ್ಲ ಮಾಡ್ತಾ ಇದ್ದವರು. ಜೊತೆಗೆ ಈ ಪಳ್ಳತಡ್ಕದ ಈ ಮನೆಯಲ್ಲಿ ನೀವು ನೆಲೆಸಿದವರು. ಅದರ ಜೊತೆಗೆ ನಿಮ್ಮ ಇಲ್ಲಿ ಗುರುತಿಸಬಹುದಾದ್ದು ಏನು ಅಂತಂದ್ರೆ, ನೀವು ಅನೇಕ ಗುಹೆಗಳನ್ನು ನೀವು ಸ್ವತಃ ಮಾಡಿದ್ದೀರಿ. ಅಲ್ಲ, ಭೂಮಿಯನ್ನು ಇದರ ಮಧ್ಯದಲ್ಲಿ
ಕಾಲಾವಕಾಶವನ್ನು ಉಳಿಸಿಕೊಂಡು ಶುರು ಮಾಡಿದಂತಹದ್ದು ಮೊದಲನೇ ಇದು. ಅಲ್ಲ, ಈ ಗುಹೆ ಮಾಡ್ಲಿಕ್ಕೆ ಕಾರಣ ಏನು? ನಿಮ್ಮ ಆ ಗುಹೆ ಮಾಡಿದ ನನ್ನ ಮನಸ್ಸಿಗೆ ಸಮಾಧಾನ ಆಗುವ ಉದ್ದೇಶದಿಂದ ಧ್ಯಾನ ಮಾಡೋದು, ಧ್ಯಾನ ಭಜನೆ ಮತ್ತು ಒಳ್ಳೆಯ ಜನರ ಸಂಪರ್ಕ ಸಹವಾಸ, ಸತ್ಸಂಗ ಇದೆಲ್ಲ ಮಾಡ್ತಾ ಇದ್ದಲ್ಲಿ ನನಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಕ್ಕಬಹುದು ಹೇಳುವ ದೃಷ್ಟಿಯಿಂದ ಇದರಲ್ಲಿ ನಾನು ಮನೆ ಹತ್ತಿರವೇ ಜಾಗ ಇದ್ದ ಕಾರಣ ಮಾಡೋದಕ್ಕೆ ಶುರು ಮಾಡಿದೆ. ಗುಹೆ ಮಾಡುವಂತದ್ದು. ಅದರ ಬಗ್ಗೆ ನನಗೆ ಯೋಚನೆ ಬಂದದ್ದು ಹೇಗೆ ಹೇಳಿದ್ರೆ, ಸುಬ್ರಹ್ಮಣ್ಯಕ್ಕೆ ಹೋದಾಗ ಅಲ್ಲಿ ಗುಹೆ ನೋಡಿದೆ. ಸುಬ್ರಹ್ಮಣ್ಯದಲ್ಲಿ ಅಲ್ಲಿ ಇವತ್ತಿಗೂ ಉಂಟು. ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಉಂಟು, ಇವತ್ತಿಗೂ ಉಂಟು. ಹೌದು. ಅಲ್ಲಿ ಹಾಗಿರುವಾಗ ಅದು ಎಷ್ಟೋ ಕಿಲೋಮೀಟರ್ ಉದ್ದ ಉಂಟು, ಎಲ್ಲಿಗೂ ಹೋಗೋದಕ್ಕಾಗುತ್ತೆ. ಹಾಗೆ ಏನು ಮಾಡೋದು ಅಂತ ಆಯ್ತು. ಅದರ ಆ ಯೋಚನೆಯಿಂದ ಪಳ್ಳದರ್ಗದಲ್ಲಿ ಮನೆಯ ಹತ್ತಿರವೇ ಇದ್ದ ಗುಡ್ಡೆಯನ್ನು ನನ್ನ ಭಾವ ಎಲ್ಲ JCBಲಿ ತೆಗಿತಾ ಇದ್ದಾಗ ಅವ್ರ ಹತ್ರ ಹೇಳಿ ಜಾಗ ಒಂದು ಅವಕಾಶ ಸಿಕ್ಕಿದ ಕಾರಣ ಸಣ್ಣದಾಗಿ ಮಾಡೋದಕ್ಕೆ ಶುರು ಮಾಡಿದೆ. ನೀವೇ ಕೊರೆದು ಮಾಡ್ಲಿಕ್ಕೆ ಯೋಚನೆ ಮಾಡಿದ್ರಿ? ಮಾಡಿದೆ. ಹಾಗೆ ಮಾಡಿ ಬಹುಶಃ JCBಯಲ್ಲಿ ಸಮತಟ್ಟು ಮಾಡಿ ಕೊಟ್ಟಿರ್ಬೇಕು, ಕಾಡು ಕಡಿದು. ಅಲ್ಲ, ಇಷ್ಟೇ. ಅದ ಒಳಗೆ ಮಾಡುವ ಉದ್ದೇಶ, ಒಳಗಡೆ ತಂಪಾಗಿ ಉಂಟು, ಕೂತ್ಕೊಳ್ಳಿಕ್ಕೆ ಅನುಕೂಲ. ದೊಡ್ಡ ಮಾಡಿದೆ. ಮನಸ್ಸಿಗೆ ತಂಪು ಸಿಕ್ಕುತ್ತೆ. ಆಮೇಲೆ ರಾತ್ರಿಗೆ ಒಳ್ಳೆ ನಿದ್ದೆಯೂ ಬರುತ್ತೆ. ಗುಹೆಯಲ್ಲಿ ಮಾಡುವ ಉದ್ದೇಶದಿಂದ ಶರೀರಕ್ಕೆ ಗುಹೆಯಲ್ಲೇ ಮಲಗ್ತೀರಿ ನೀವು? ಆಗ ಮಲಗಿದ್ರೆ ತಂಪು ಜಾಗ ಇತ್ತು. ಈಗ ದೊಡ್ಡದಾಗಿ ಮಾಡಿ ವ್ಯವಸ್ಥೆ ಮಾಡಿಕೊಂಡಿದ್ದೀನಿ. ಗುಹೆ ಮಾಡ್ಲಿಕ್ಕೆ ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಯಾರಿಲ್ಲ, ಒಬ್ಬರೇ ಮಾಡ್ತಾ ಇದ್ದೆ. ನನ್ನ ಹೆಂಡತಿದ್ದು ಅಕ್ಕನ ಮಗ ಶಾಲೆಯಲ್ಲಿ ಮಾಷಾಗಿದ್ದವರು ಬಂದು ನೋಡಿಕೊಂಡೆಲ್ಲ ಸಲಹೆ ಕೊಡ್ತಿದ್ರು. ಹಾಗೆ ಒಂದು 4 ಸರ್ತಿ. ಈಗ ಒಂದು ಗುಹೆ ಸಾಧಾರಣ ಮಾಡ್ಲಿಕ್ಕೆ ಎಷ್ಟು ಕಾಲ ಅದು ಬೇರೆ ಬೇರೆ ಇರ್ತದ? ಒಂದೊಂದು ಕಡೆ ಒಂದೊಂದು ಮಾಡೋದಕ್ಕೆ ಸಾಮಾನ್ಯ 1.5 ವರ್ಷ ಬೇಕಲ್ಲ. 1.5 ವರ್ಷ. ಸ್ವಲ್ಪವೇ ಮಾಡೋದು, ಇಡೀ ದಿನ ಮಾಡ್ತಾ ಹೋಗುದಿಲ್ಲ. ಸ್ವಲ್ಪವೇ ಮಾಡ್ತಾ ಒಳಗಡೆ ಜಾಗ ಮಣ್ಣು ಹೊರಗೆ ತೆಗಿಬೇಕು, ಹೊರಗೆ ಹಾಕಬೇಕು, ಅಲ್ಲಿ ಲೆವೆಲ್ ಮಾಡಬೇಕು, ಗಿಡಗಳನ್ನು ನೆಡಬೇಕು, ಎಲ್ಲ ಮಾಡಿಕೊಂಡು ಇಷ್ಟು ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದೇನೆ. ಕಡೆಗೆ ಬಿಡುದಿಲ್ಲ, ಅದು ಕಡಿತಾರೆ. ನೀವೇ ನೆಟ್ಟ ಇರುವಂತ ಮರ ಗಿಡ ಇದೆಲ್ಲ ನಾನು ನೆಟ್ಟದೆಲ್ಲ ಇದು. ಈ ಗುಹೆ ಎಲ್ಲೆಲ್ಲ ಗುಹೆಗಳನ್ನು ಮಾಡಿದ್ದೀರಿ ನೀವು? ಮೊದಲನೇದಾಗಿ ಮಾಡಿದ್ದು ಇಲ್ಲಿ ಪಳ್ಳದರ್ಗದಲ್ಲಿ ಒಂದು ಇಲ್ಲಿ, ಆದ ನಂತರ ಈಗ ಕಾಣಿಸ್ತಾ ಇರುವ ಗುಹೆ ಮತ್ತು ಪಳ್ಳದ ಶಾಲೆ ಕಡೆ ಮೇಲೆ ಶಾಲೆ. ಇದು ಮಾಡ್ತಾ ಇದ್ದಾಗ ಒಬ್ರು ಪುರೋಹಿತರು ಬಾಲಕೃಷ್ಣ ಭಟ್ರು ಅಂತ ಇದ್ದಾರೆ. ಅವರು ಹೇಳಿದ್ರು ನಮ್ಮಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಎಲ್ಲಿ ಅದು? ರಕ್ತೇಶ್ವರಿ ಒಂದು ಭೂತದ ಸ್ಥಾನ ಇರುವಂತಹದ್ದು. ಪೆರ್ಲದಿಂದ ಒಳಗೆ ಹೋಗ್ಬೇಕು. ಅಲ್ಲಿಗೆ ಹೆಸರೇ ಅಂತ ನನಗೆ ಹೆಸರೇ ಸರಿ. ಅಲ್ಲಿಗೆ ಕರೆದ್ರು. ಅಲ್ಲಿ ರಕ್ತೇಶ್ವರಿ ಭೂತಸ್ಥಾನ ಇದೆ. ಅಲ್ಲಿ 9 ದಿನದ ನವರಾತ್ರಿ ಉತ್ಸವದಲ್ಲಿ ನಾನು ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದೆ. ಅವರಿಗೊಂದು ಸಹಾಯ ಮಾಡಿ. ಆಗ ಅವರು ಹೇಳಿದ್ರು ನನಗೊಂದು ಮಾಡಿಕೊಡಿ ಅಂತ ಹೇಳಿದ್ರು. ಒಂದು ನಿಮ್ಮಲ್ಲಿ ಮಾಡಿದಾಗ ನಮ್ಮಲ್ಲಿ ಮಾಡಿಕೊಡಿ. ಅದಕ್ಕೆ ಸಲಕರಣೆ ಬೇಕಲ್ಲ ಹೇಳಿದೆ. ನಿಮಗೆ ಏನು ಬೇಕು ಕೇಳಿದ್ರು. ನನಗೆ ಪಿಕಾಸು ಕೊಟ್ಟು ಬುಟ್ಟಿ ಇದ್ರೆ ಸಾಕು ಹೇಳಿದೆ. ಹಾಗೆ ಅವು ಕೊಟ್ಟರು. ಅವರ ಮನೆಗೆ ಬಹಳ ಗುಂಡಿಲಿ ಇಳಿಬೇಕು, ಬಾಲಕೃಷ್ಣ ಭಟ್ ಅಂತೇಳಿ. ಇಳಿಯುವ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಮನೆಗಳೆಲ್ಲ ಉಂಟು, ಒಳಗೆ ಹೋಗೋ ದಾರಿ ಎಲ್ಲ. ಹಾಗೆ ಬಲಗಡೆಯಲ್ಲಿ ರಕ್ತೇಶ್ವರಿ ಭೂತಸ್ಥಾನದ ಎದುರ ಇರುವ ಮಾರ್ಗದ ಬದಿಯಲ್ಲಿ ಜಾಗ ತೋರಿಸಿ ಕೊಟ್ರು. ಅಲ್ಲಿ ಅವರಿಗೆ ನನಗೂ ಆಯ್ತು ಅವರಿಗೂ ಆಯ್ತು ಹೇಳುವ ಸಂದರ್ಭ ಒಂದು ಅವಕಾಶಕ್ಕಾಗಿ ಅಲ್ಲಿ ಅವರಿಗೆ ಮಾಡಿಕೊಟ್ಟೆ. ಅಲ್ಲಿಗೆ ಅವರು ಮಾಡ್ತಾರೆ ಏನೋ ಗೊತ್ತಿಲ್ಲ, ಆದ್ರೂ ಇವತ್ತಿಗೂ ಬಂದವರಿಗೆಲ್ಲ ಹೇಳಿಕೊಟ್ಕೊಂಡು ತೋರಿಸಿಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಇದೆ, ಇಲ್ಲೊಂದು 2-3 ಇದೆ ಪಳ್ಳದರ್ಕದಲ್ಲಿ. 5 ಇದೆ. ಅದು ಮುಚ್ಚಿತ್ತು. ಒಂದು ಶಾಲೆ ಹತ್ತಿರ ಇರುವಂತದ್ದು ಈಗ ತಾತ್ಕಾಲಿಕವಾಗಿ ಮುಚ್ಚಲ್ಪಟ್ಟಿದೆ. ಮತ್ತೆ 4 ಈಗ ಇದೆ. ಮತ್ತೊಂದು ಪೆರ್ಲದಲ್ಲಿ
ಪೆರ್ಲದಲ್ಲೇ ಭಟ್ರ ಮನೆ. ಅದೇ ಭಟ್ರ ಮನೆಯಲ್ಲಿ ಅಂದ್ರೆ 5 1 6 ಅದಲ್ಲದೆ ಬೇರೆ ಯಾವ್ದಾದ್ರು ನೆನಪಾಗುತ್ತೆ? ಎಲ್ಲಿ ಹೋಗ್ಲಿಲ್ಲ, ಕರಿತಾ ಇದ್ದಾರೆ. ವೀಕ್ಷಕರೇ, ಈಗ ಪಳ್ಳತಡಕದಲ್ಲಿ ಗಿರೀಶ್ ಭಟ್ರ ಆ ಒಂದು ಗುಹೆಗಳ ಬಗ್ಗೆ ಎಲ್ಲ ನಾನು ಹೇಳಿದೆ. ಇಲ್ಲಿ 5 ಗುಹೆ ಇದೆ ಅಂತ ಹೇಳಿದ್ರು. ಅವರ ಮನೆ ಹತ್ತಿರ ಒಟ್ಟು 5 ಗುಹೆ ಇದೆ. ಅದರಲ್ಲಿ ಒಂದು ಗುಹೆಯನ್ನು ಮುಚ್ಚಿದ್ದಾರೆ, ಶಾಲೆಯ ಪಕ್ಕದಲ್ಲಿರುವಂಥದ್ದು. ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ, ಶಾಲೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಈಗ ಮನೆಯ ಪಕ್ಕದಲ್ಲಿರುವಂಥ ಒಂದು ಗುಹೆಗೆ ನಾನೀಗ ಹೋಗ್ತಾ ಇದ್ದೇನೆ. ನೋಡಿ ಯಾವ ರೀತಿ ಅದರ ಮೆಟ್ಟಲುಗಳನ್ನೆಲ್ಲ ಮಾಡಿದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ನೋಡಿ, ಗೋಡೆಯನ್ನು ಕೊರೆದು ಅವರು ಮಾಡಿರುವಂಥ ಗುಹೆ ಇದು. ಮುರಕಲ್ಲಿನಾಗೆ ಕಾಣಿಸ್ತಾ ಇದೆ. ನೋಡಿ, ಬೇರುಗಳೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಕೂಡ ಬೇರುಗಳು ಬಿಡ್ತಾ ಇದೆ. ಮಣ್ಣಿನ ಎಡೆಯಲ್ಲಿ ದೊಡ್ಡ ಒಂದು ಬೇರಿದೆ, ಹಾವಿನ ಆಕೃತಿಯಲ್ಲಿ. ಪಕ್ಕ ನೋಡುವಾಗ ಹಾವಿನಾಗೆ ಕಾಣಿಸ್ತದೆ ನನಗೆ. ನೋಡಿ, ಇಲ್ಲಿ ಗುಹೆಯ ಈ ಮಧ್ಯದಲ್ಲಿ ಅಲ್ಲಲ್ಲಿ ಏನೋ ಶಿವಲಿಂಗ ಅಥವಾ ದೇವರ ಮೂರ್ತಿಗಳನ್ನೆಲ್ಲ ಇಡ್ಲಿಕ್ಕೆ ಸಣ್ಣ ಸಣ್ಣ ಒಂದು ಗೂಡಿನಾಗೆ ಮಾಡಿದ್ದಾರೆ. ಸಣ್ಣ ಸಣ್ಣ ಗೂಡು ತುಂಬ ಇದೆ. ಇದೆಲ್ಲ ಯಾಕೆಂದ್ರೆ ಮೂರ್ತಿಯನ್ನು ಅಥವಾ ಬೇರೇನೋ ಪರಿಕರಗಳನ್ನೆಲ್ಲ ಇಡ್ಲಿಕ್ಕೆ ಅಂತ ಮಾಡಿರ್ಬೋದು ಅವರು. ಒಬ್ಬರು ಧೈರ್ಯದಲ್ಲಿ, ನಾನೀಗ ಒಂದು 5.25-6 ಇಂಚಿನವರೆಗೆ ಇದ್ದೇನೆ. ನನಗೆ ಧಾರಾಳವಾಗಿ ಇಳಿಯುವಷ್ಟು ದೊಡ್ಡ ಇದೆ ಗುಹೆ, ತಾಗ್ತಾ ಇಲ್ಲ ಇನ್ನು. ನೋಡಿ, ಗುಹೆಯ ಕೆಳಗಡೆ ಬಂದೆ ನಾನೀಗ. ಇದು ಗುಹೆಯ ಪೂರ್ತಿ ಒಂದು ಚಿತ್ರಣದಲ್ಲಿ ಕಾಣಿಸ್ತಾ ಇದೆ. ಒಂದು 8-10 ಜನ ಕೂತ್ಕೊಳ್ಬಹುದು ಇಲ್ಲಿ, ಅಷ್ಟು ವ್ಯವಸ್ಥೆಗಳಿದೆ 8-10 ಜನಕ್ಕೆ ಕೂತ್ಕೊಳ್ಳಿಕ್ಕೆ. ಅದರಲ್ಲಿ ಒಬ್ಬೊಬ್ಬರೇ ಕೂತ್ಕೊಳ್ಳಿಕ್ಕೆ ಮಾಡಿರುವಂತಹದ್ದು. ಧ್ಯಾನ ಅಥವಾ ಆಧ್ಯಾತ್ಮ ಚಿಂತನೆಗೆಲ್ಲ ಮಾಡಿ ಒಬ್ಬೊಬ್ಬರೇ ಕೂತು ಮಾಡುವಂಥದ್ದು. 5-10 ಜನ ಬಂದು ಮಾಡ್ಲಿಕ್ಕಿಲ್ಲ. ನೋಡಿ, ಇಲ್ಲಿ ಯಾವ ರೀತಿ ದೇವರನ್ನು ಪ್ರತಿಷ್ಠೆ ಮಾಡ್ಲಿಕ್ಕೆಲ್ಲ ಒಂದು ಏನು ಗರ್ಭಗುಡಿಯ ರೀತಿಯಲ್ಲಿ ಒಂದು ಮಾಡಿದ್ದಾರೆ. ಅವ್ರು ಹೇಳಿದ್ರಲ್ಲ, ಅವರೇ ಸ್ವತಃ ಮಾಡಿದ್ದು ಅಂತೇಳಿ. ಇದನ್ನು ನೋಡ್ತಾ ಇದ್ದೀನಿ ನೀವು. ಇಂಥದ್ದು ಅವರ ಮನೆ ಹತ್ರ 5, ಮತ್ತೊಂದು ಪೆರ್ಲದ ಹತ್ರ ಒಂದು ಕಡೆ ಮಾಡಿದ್ದಾರೆ. 6 ಗುಹೆಗಳನ್ನು ಅವರು ಮಾಡಿದ್ದಾರೆ. ಒಂದೊಂದಕ್ಕೆ 1.5 ವರ್ಷ 2 ವರ್ಷ ಎಲ್ಲ ಬೇಕಾಗ್ತದೆ ಅಂತೇಳಿ ಅವ್ರು ಹೇಳಿದ್ದಾರೆ. ಕಾಣಿಸ್ತಾ ಇದೆ ನೋಡಿ ಯಾವ ರೀತಿ ಎಲ್ಲ ಇದೆ ಅಂತೇಳಿ. ಅವರೇ ಸ್ವತಃ ಕೆತ್ತಿರುವಂತದ್ದೆಲ್ಲ ಕಲ್ಲುಗಳನ್ನು. ಸಾಧಾರಣ ಇದು ಎಷ್ಟು ಪ್ರಾಯದಲ್ಲಿ ನೀವು ಮಾಡಿದ್ದು? ಎಷ್ಟು ಪ್ರಾಯದಲ್ಲಿ ಇದರಲ್ಲಿ ಸಕ್ರಿಯವಾಗಿ ಮಾಡ್ತಾ ಇದ್ದು? ನನಗೆ ಒಂದು 40 ವರ್ಷದ ಆ ಸಂದರ್ಭದಲ್ಲಿ. 38 ಮದುವೆ ಆಗುವಾಗ, ಇದು ಮನೆ ಗಟ್ಟಿ ಆಗುವಾಗ, ಅದಾದ 1 ವರ್ಷ 2 ವರ್ಷ. ಸಾಧಾರಣ 40-50 ಆ ಒಂದು ವಯೋಮಾನದಲ್ಲಿ ನೀವು ಈ ಸುರಂಗಗಳನ್ನೆಲ್ಲ ಮಾಡ್ತಾ 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 ಇಷ್ಟು ಸಮಯ ಕಾಲ ಕಳೆದೆ. ಈಗ ಸುರಂಗದಲ್ಲಿ ನೀವು ಧ್ಯಾನ ಮಾಡಿದ್ದು ಅಲ್ಲಿ ಏನಾದ್ರೂ ಅನುಭವಗಳಾಗೇನಾರಿದೆಯಾ? ಮನಸ್ಸಿಗೆ ಸಮಾಧಾನವು ನೆಮ್ಮದಿಯೂ ಸಿಕ್ಕಿದೆ. ಸಾಕ್ಷಾತ್ಕಾರ ಅಂತದೇನಾದ್ರು? ಸಾಕ್ಷಾತ್ಕಾರ ಆಗಾಗ ಇನ್ನೂ ಉಂಟು. ಕಾಯ್ಬೇಕಾಗುತ್ತೆ, ಇನ್ನಷ್ಟು ಕಾಯ್ಬೇಕು ಅಂತೇಳಿ ನೀವು ಅನಿಸ್ತಾ ಇದೆ ನಿಮಗೆ. ಈಗ ನೀವು ಯೋಗಶಾಸ್ತ್ರದಲ್ಲಿ ಕೆಲವು ತೊಂದರೆಗಳಿಂದಾಗಿ ಒಳಗಡೆ ಕೂತ್ಕೊಳ್ಳಕ್ ಆಗುದಿಲ್ಲ. ಶರೀರದ ತೊಂದರೆ ಉಂಟಲ್ಲ, ಶಾರೀರಿಕವಾದ ಇವಾಗ ಇದು ತಲೆಗೆ ಶರೀರದಲ್ಲಿ ಇದ್ದಂತ ಕೆಲವುಗಳನ್ನು ನೋವುಗಳನ್ನು ಹೋಗಲಾಡಿಸಿದ್ರೆ ಸಾಧ್ಯ ಆಗುತ್ತೆ. ಇಲ್ಲದಾಗುತ್ತೆ. ಈಗ ನೀವು ಯೋಗಶಾಸ್ತ್ರದಲ್ಲಿ ತುಂಬಾ ಅಧ್ಯಯನ ಮಾಡಿದವರು, ಮಲ್ಲಾಡಿ ಹಳ್ಳಿ ಅಂತ ಮಾಡಿ ಬಂದು ಅಲ್ಲಿ ಮಹಾನ್ ಸ್ಥಳದಲ್ಲಿ ಅಧ್ಯಯನ ಕಲಿತವರು ನೀವು. ಈಗ ಇವಾಗ ಯೋಗ ಒಂದಷ್ಟು ಈಗ ಕಳೆದ ಒಂದು 13 ವರ್ಷಗಳಿಂದ ಯೋಗ ಭಾರತದಾದ್ಯಂತ ಬಹಳಷ್ಟು ಪ್ರಚಾರ ಪಡೆದಿದೆ. ಸರ್ಕಾರ ಕೂಡ ಅದರ ತುಂಬಾ ಮುತುವರ್ಜಿ ವಹಿಸಿ ಯೋಗದ ಬಗ್ಗೆ ಪ್ರಚಾರ ಮಾಡ್ತಾ ಇದೆ. ಇದರ ಬಗ್ಗೆ ನೀವೇನ್ ಹೇಳ್ತೀರಿ? ಎಲ್ಲ ಕಡೆ ಇಡೀ ದೇಶದಲ್ಲಿ ಪಸರಿಸಿ ಅದರಿಂದ ಆಗುವ ಪ್ರಯೋಜನ. ದೇಶದಲ್ಲಿ ಕೂಡ ಯೋಗ ಇವತ್ತು ಬಹಳಷ್ಟು ಪ್ರಚಾರ ಇದೆ. ಜೂನ್ 21ರಂದು ಯೋಗ ದಿನ ಅಂತ ಹೇಳಿ ಮಾಡಿದ್ರು ಸಹ ಅದು ಸಾಧ್ಯ ಕೆಲವರಿಗೆ ಆಗಿದೆ, ಒಳ್ಳೆಯದಾಗಿರ್ಬೋದು. ಆದರೆ ದಿನನಿತ್ಯವೂ ಬೆಳಿಗ್ಗೆ ಸಂಜೆ 2 ಹೊತ್ತು ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಪ್ರತಿಯೊಂದು ಕೇಂದ್ರಗಳಲ್ಲಿಯೂ ಇದನ್ನು ಅಭ್ಯಾಸ ಮಾಡ್ತಾ ಹೋದರೆ ಹೆಚ್ಚಿನ ಜನರಿಗೆ ಇದರ ಪ್ರಯೋಜನ, ಲಾಭ ದೈಹಿಕವಾಗಿ ಮಾನಸಿಕವಾಗಿ ಉತ್ಸುಕತೆಯಿಂದ ಮಾಡಿದಾಗ ಅವರಿಗೆ ಆಗುವಂತಹ ಅನುಭವ ಅದನ್ನೆಲ್ಲ ಪಡಿಬಹುದು. ದೈಹಿಕವಾಗಿಯೂ ಪಡಿಬಹುದು, ಮಾನಸಿಕವಾಗಿಯೂ ಪಡಿಬಹುದು, ಬೌದ್ಧಿಕವಾಗಿಯೂ ಅದು ಬಲವರ್ಧನೆ ಕಾರಣ ಆಗುತ್ತೆ. ಈಗ ನೀವು ಇವಾಗ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಮನೆಯಿಂದ ಹೊರಗೆ ಹೋಗುವಂತದ್ದು ಕಡಿಮೆ ಮಾಡಿದ್ದೀರಿ. ಇತ್ತೀಚೆಗೆ ಮನೆಯಲ್ಲೇ ಹೆಚ್ಚು ಹೊತ್ತು ಇರ್ತೀರಿ ವಯೋಸಹಜವಾದ ಕಾರಣದಿಂದ. ಭಜನೆ ಮಾಡಿಕೊಂಡು ಹೆಚ್ಚು ಕಾಲ ಕಳೀತೀರಿ. ಈಗ ಧ್ಯಾನ ಮತ್ತು ಭಜನೆಯಲ್ಲಿ ನೀವು ಹೆಚ್ಚು ನಿರತರಾಗಿದ್ದೀರಿ. ದಿನನಿತ್ಯ ರಾತ್ರಿ ಆಹಾರ ಸ್ನಾನ ಮಾಡಿ ಭಜನೆ ಮಾಡಿದ ನಂತರ ಆಹಾರ ತಗೊಳ್ಳೋ ಅಭ್ಯಾಸ. ಯೋಗ ಈಗ ನೀವು ಮಾಡ್ತಾ ನಾವು ಮಾಡ್ತೇನೆ. ಆದ್ರೆ ಕೂತ್ಕೊಳ್ಳೋದು ಹೆಚ್ಚೊತ್ತು ಆಗದಿದ್ದ ಕಾರಣ ಕೆಲಸದ ಅಲ್ಲೇ
ಮಲಗ್ತೇನೆ. ಮಲಗ್ತೀರಿ? ಅಲ್ಲಿಗೆ ಹಗುರಿಗೆ. ಹಗುರಕ್ಕೆ. ಇದು ನೀವು ಆರಾಧಿಸುವ ಮುಖ್ಯ ಆರಾಧನಾ ಮೂರ್ತಿ ಯಾವುದು? ನೀವು ಒಂದು ಗಣಪತಿ. 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 ಅದರ ಸೂಕ್ತ ಪಾಠಣ ಅಥವಾ ಪೂಜೆ ಇದಲ್ಲದೆ ಬೇರೆ ಏನಾದರೂ ಇದೆಯಾ? ಏನಿಲ್ಲ, ಮಂತ್ರಗಳನ್ನು ಹೇಳಿಕೊಂಡು ಅಥರ್ವಶೇಷ ಇದೆಲ್ಲ ಹೇಳುವಂತ ಧ್ಯಾನ ಮಾಡುವಂಥದ್ದು. ಸಾಮಾನ್ಯ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ನಿಮ್ಮ ಈ ಧ್ಯಾನ ಇದೆಲ್ಲ ಆರಂಭ ಆಗುತ್ತೆ? ಬೆಳಿಗ್ಗೆ ಕೆಲವು ದಿನ ಬೇಗ ಆಗುತ್ತೆ, ಕೆಲವು ದಿನ ಮಧ್ಯಾಹ್ನ, ಕೆಲವು ದಿನ ಸಾಯಂಕಾಲ. ಎಷ್ಟೊಂದು 6, 5:30, 6 ಗಂಟೆಗೆ ಬೆಳಿಗ್ಗೆ ಅಷ್ಟು ಈಗ ಆಗ್ತಾ ಇಲ್ಲ, ಮೊದಲು ಮಾಡ್ತಾ ಇತ್ತು. ಮೊದಲು ಆಗ್ತಿತ್ತು. ಮೊದಲು ಆಗ್ತಾ ಇತ್ತು. 5ರಿಂದ 6:30 ಒಳಗೆ ಇದೆಲ್ಲ ಮುಗೀತಿತ್ತು. ಇವಾಗ ನಿಧಾನ. ಆ ಪರಾಯ ಅಂತ ಹೇಳಿದ್ರೆ 12ನೇ ವರ್ಷದಿಂದ 52 ವರ್ಷದವರೆಗೆ ಸಾಮಾನ್ಯ ಹೇಳ್ಬೋದು. ಇವಾಗ ಎಷ್ಟು ಪ್ರಾಯ? ಈಗ ನನಗೆ 71 ಕಳೆದ 72. 72ನೇ ವಸಂತದಲ್ಲಿ ಇದ್ದೀರಿ. 72ನೇ ಒಂದು ವಸಂತದಲ್ಲಿ ಇದ್ದೀರಿ. ಹೌದು. 12 ವರ್ಷದಿಂದ 52 ವರ್ಷ, 40 ವರ್ಷಗಳಷ್ಟು ನಿರಂತರವಾಗಿ ನೀವು ಯೋಗ ಧ್ಯಾನ ಏನು ಅದಕ್ಕೆ ಸಂಬಂಧಿಸಿದಂತ ಬೇರೆ ಮಾಡ್ತಾ ಇದ್ದು. 35 ವರ್ಷ ನಿರಂತರ ಮಾಡ್ತಾ ಇದ್ದೆ. ನಂತರ ನಿಧಾನವಾಗಿ ಶರೀರದಲ್ಲಿ ಶಕ್ತಿ ಕುಂದುತ್ತಾ ಇರುವಾಗ ಮಾಡಕ್ಕಾಗದೆ ಹಾಗೆ ಇದಿರ್ಬೋದು. ನೀವು ಭಾರತದ ಉತ್ತರ ಭಾಗಕ್ಕೆ ಏನಾದ್ರೂ ಈ ಧ್ಯಾನ ಇದಕ್ಕೆ ಸಂಬಂಧಿಸಿ ಹೋದದ್ದಿದೆಯಾ? ಇಷ್ಟರವರೆಗೆ ಹೋಗಿಲ್ಲ. ಕಾಶಿ ಇರ್ಬೋದು, ಬದರಿ ಇರ್ಬೋದು, ಇಲ್ಲ ಅಥವಾ ಅಲ್ಲಿ ಅವಧೂತರನ್ನು ಭೇಟಿಯಾಗುವಂತಹದ್ದು ಅದಿಲ್ಲೇ ಸಿಗ್ತಿದ್ರು. ಎಲ್ಲಿ? ಇಲ್ಲಿ ಕಾಂಜಂಗಾಡಲ್ಲಿ ಕಾಂಜಂಗಾಡ ಆಶ್ರಮದಲ್ಲಿ ನಿತ್ಯಾನಂದ ಆಶ್ರಮಕ್ಕೆ ಹೋಗ್ತಾ ಇದ್ರಿ? ಹೌದು. ಕಾಂಜಂಗಾಡ ಆಶ್ರಮ, ನಿತ್ಯಾನಂದ ಆಶ್ರಮ, ಅದು ನೀಲೇಶ್ವರಕ್ಕಾಗಿ ಹೋಗ್ಬೇಕು. ಸರಿ. ಹಾಗೆ ಅಲ್ಲಿ ನಿಮಗೆ ನಿಮ್ಮ ಈ ಆಧ್ಯಾತ್ಮಿಕ ಒಲವಿಗೆ ಪ್ರೇರಣೆ ನೀಡಿದಂತ ಏನಾದ್ರೂ ಶಕ್ತಿ ಅಥವಾ ಅಂಥದ್ದೇನಾದ್ರು ನಿಮ್ಮ ಗಮನಕ್ಕೆ ಬಂದಿದೆಯಾ? ಅಗೋಚರವಾದ ಶಕ್ತಿ ಇಷ್ಟರವರೆಗೆ ಯಾವುದು ನನಗೆ ಬರ್ತಾ ಇಲ್ಲ. ಆದರೆ ನಾನಾಗಿ ಕೂತು ಮಾಡುವಾಗ ನನ್ನ ಮನಸ್ಸಿಗೆ ಕಂಡದಿದೆ. ಅಗೋಚರವಾದ ಏನೊಂದು ಶಕ್ತಿ ಇದೆ. ಆದರೆ ಇನ್ನೂ ಗುರಿ ಮುಟ್ಟೋ ತನಕ ನಿಲ್ಲುವಂತ ಒಂದು ಯೋಜನೆ ಇತ್ತು. ಈಗ ಆಗ್ತಾ ಇಲ್ಲ. ಈಗ ಮುಟ್ಟೋ ತನಕ ಅಂತ ಹೇಳಿದ್ರೆ ಇದರಲ್ಲೇ ಸಾಧನೆ ಮಾಡಿ ಏಕಾಂತವಾಗಿ ಜೀವನ ಮಾಡುವಂತ ಅಂತ ಯೋಚನೆ ಆಗೋದಿಲ್ಲ ಅಂತಿದ್ದು. ಮದುವೆ ಆದೆ, ಆದ್ರೂ ಸಹ ಮದುವೆ ಆಗುದಿಲ್ಲ ಅಂತ ಗ್ರಹಿಸ್ತಾ ಇದ್ರ? ಹೌದು, ಮದುವೆ ಇದ್ದೆ. ಹಾಗೆ ಯೋಚನೆಯಲ್ಲಿದ್ರಿ? ಇತ್ತಿತ್ತು. ಮತ್ತೆ ಅದು ಹೇಗೆ ನೀವು ಮದುವೆಗೆ ಹೇಗೆ ಅದು ಪ್ರೇರಣೆ ಹೇಗೆ ಅಂತ ಹೇಳಿದ್ರೆ, ನನ್ನ ಅಜ್ಜನ ಮನೆ ಮಾವ, ನನ್ನ ಅಮ್ಮನ ಅಣ್ಣ ವಿಶ್ವೇಶ್ವರಯ್ಯ ಅಂತಿದ್ರು. ಅವರು ಮದುವೆಯಾಗಿ ಹೆಂಡತಿನ ಕಳ್ಕೊಂಡವರು. ಅವರು ಹಾಗೆ ಸಾಧನೆ ಮಾಡಿಕೊಂಡಿದ್ದವರು. ಕಡೆಗೆ ಅವರು ಯೋಗ ಮಾಡ್ತಿದ್ರು. ಅವ್ರ ಅಣ್ಣನೂ ಮಾಡ್ತಾ ಇದ್ರು. ಅಣ್ಣನಿಗೆ 7 ಮಕ್ಕಳು. ಇವರು ಮದುವೆ ಆಗ್ಬೇಕು ಅಂತಿದ್ರು, ಆಗ್ಲಿಲ್ಲ. ತಮ್ಮನಿಗೆ ಮದುವೆ ಆಯ್ತು ಸಿರ್ಸಿ ಅಂಕೋಲ ಸೈಡಿಂದ. ತನ್ನ 2 ಮಕ್ಕಳನ್ನ ನೋಡಿಕೊಳ್ಳೋದಕ್ಕೆ ಹೆಂಡತಿ ತೀರಿ ಹೋದ್ರು. ಹಾಗೆ ಅವರ ಜೀವನವನ್ನು ಸಾಗಿಸೋದಕ್ಕೆ ಇನ್ನೊಂದು ಮದುವೆ ಆಯ್ತು. ಹಾಗೆ ನೋಡಿಕೊಂಡು ಈಗ ಅವರು ಮಕ್ಕಳೆಲ್ಲ ಮದುವೆಯಾಗಿ ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ. ಈಗ ಈ ಯೋಗ ಸಾಧನೆ, ಧ್ಯಾನ, ಆಧ್ಯಾತ್ಮ ಇದೆಲ್ಲ ಇದು ಮತ್ತು ಕುಟುಂಬ ಜೀವನಕ್ಕೆ ಅದು ಏನಾದ್ರೂ ತೊಂದರೆ ಆಗ್ತಾ? ಒಬ್ಬ ಕುಟುಂಬದಲ್ಲಿ ಆಗೋದಿಲ್ಲ. ಕುಟುಂಬದಲ್ಲಿ ಇದ್ದು ಇದನ್ನೆಲ್ಲ ಮಾಡಬಹುದಾ? ಅಲ್ಲ, ಮಾಡಬಹುದು. ಆದ್ರೆ ಏನಾಗುತ್ತೆ ಅಂದ್ರೆ ಕೆಲವೆಲ್ಲ ಜವಾಬ್ದಾರಿಗಳು, ಒತ್ತಡಗಳು, ಉಪದ್ರಗಳು ಬರ್ತದೆ. ಉಪದ್ರ ಅಂತ ಹೇಳಿ ಉದಾಹರಣೆಗೆ ಮಾಡ್ತಾ ಇರುವಾಗ ಕರೀತಾರೆ, ರಗಳಾಗುತ್ತೆ. ನಮ್ಮ ಆಧ್ಯಾತ್ಮ ಸಾಧನೆಗೆ ಭಂಗ ಬರುತ್ತಲ್ಲ. ಹೌದು. ಈಗ ನೋಡಿ, ಯಾರೇ ಆಗ್ಲಿ ಒಂದು ಓದುವಾಗ ಏಕಾಗ್ರತೆಯಲ್ಲಿ ಓದ್ತಾ ಇರ್ತಾನೆ ಅಥವಾ ಕತೆ ಓದ್ತಾ ಇರ್ತಾನೆ. ಒಂದು ಹೇಳಿದ್ರೆ ಸಿಟ್ಟೆಷ್ಟು ಬರ್ತೇನೆ ನೀವು ಯೋಚನೆ ಮಾಡಿ. ಹಾಗಿರುವಾಗ ಏಕಾಂತವಾಗಿ ಅವನು ಧ್ಯಾನದಲ್ಲಿ ಇರುವಾಗ ಅಥವಾ ಸಾಧನೆ ಮಾಡ್ತಾ ಇರುವಾಗ ಸ್ವಲ್ಪ ಶಬ್ದ ಆದರೂ ಅವನಿಗೆ ಸಹಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗೆ ಇರುವಾಗ ಯಾವುದೇ ಒಬ್ಬ ಮನುಷ್ಯನಿಗೆ ಮಾಡುವ ಸಂದರ್ಭದಲ್ಲಿ ಅವ ಯಾವಾಗ ಕೂತಿರ್ತಾನೆ ಹೇಳುವಂಥದ್ದು ನೋಡಬೇಕು. 7ವರೆಗೂ ಮಧ್ಯದಲ್ಲಿ ಮಾತಾಡಬಾರ್ದು, ಕರಿಬಾರ್ದು, ಶಬ್ದ ಆಗಬಾರ್ದು. ಇದು ನನ್ನ ವಿಶೇಷವಾದ ಒಂದು ಗುಣ. ಈಗ ಈಗಿನ ಹೊಸ ಸಮಾಜ, ಯುವ ಸಮಾಜ, ಒಂದಷ್ಟು ಭಯ ಇದೆ ನಮಗೆ. ಮೂಲ ಆಧ್ಯಾತ್ಮಿಕತೆಯಿಂದ ದೂರ ಆಗ್ತಾ ಇದೆ ಅಂತೇಳಿ. ಅಂದ್ರೆ ಹೊರನೋಟಕ್ಕೆ ಪೂಜೆಯ ಪುರಸ್ಕಾರಗಳಲ್ಲಿ ಆಸಕ್ತಿ ತೋರಿಸಿದ್ರು ಕೂಡ ಆಂತರಂಗಿಕವಾಗಿ ಅವರ ಒಳಗಿನ ಭಕ್ತಿ ಅನ್ನುವಂಥದ್ದು ಕಡಿಮೆ ಇರುತ್ತದೆ.
ಸಾಧನೆ ಎನ್ನುವಂಥದ್ದು ಹೆಚ್ಚಿಗೆ ಮಾಡಬೇಕು. ಸಾಧನೆ ಎನ್ನುವಂಥದ್ದು ಇವತ್ತಿನ ಜನರಲ್ಲಿ ಕಡಿಮೆ ಇರುತ್ತೆ. ಸಾಧನೆ ಎನ್ನುವಂಥದ್ದು ಇದಕ್ಕೆ ನೀವು ಏನು ಒಂದು ಮಾರ್ಗದರ್ಶನ ನೀಡ್ತೀರಿ? ನಿಮ್ಮ ಮಾರ್ಗದರ್ಶನ ಏನು ಅಂತೇಳಿ? ಅವರು ಏಕಾಂತವಾಗಿ ಇರೋದೇ ಒಳ್ಳೇದಂತ. ಏಕಾಂತಕ್ಕೆ ಹೆಚ್ಚು ಆಸಕ್ತಿ ಏನು ಮಹತ್ವ ಕೊಡಬೇಕು. ಏಕಾಂತಕ್ಕೆ ಮಹತ್ವ ಕೊಡಬೇಕು. ದಿವಸದಲ್ಲಿ 1 ಗಂಟೆ ಆದ್ರೂ ಏಕಾಂತದ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಬೆಳಿಗ್ಗೆ ಅಥವಾ ಸಾಯಂಕಾಲ. ಬೆಳಿಗ್ಗೆ ಅಥವಾ ಸಾಯಂಕಾಲ. ಅದು ನಮ್ಮ ಈ ವಾತಾವರಣದ ಇದು ಉಂಟಲ್ಲ, ಯಾವುದು ವಾಯುವಲ್ಲಿರುವಂಥದ್ದು ಸಂಧಿ ಕಾಲಗಳು ಅಲ್ವಾ? ಆಮ್ಲಜನಕ ನಮಗೆ ಶರೀರಕ್ಕೆ ಬೇಕಾದ್ರೆ ಬೆಳಗಿನ 4 ಗಂಟೆಯಿಂದ 5 ಗಂಟೆವರೆಗೆ ಉತ್ತಮವಾದ ಕಾಲ. ಮತ್ತೆ ಮಾಡ್ತಾ ಮಾಡ್ತಾ ಸಿಕ್ಕುತ್ತೆ, ಅದು ಹೆಚ್ಚು ಸಿಗ್ತಾ ಸಿಕ್ಕುದಿಲ್ಲ. ಸಾಯಂಕಾಲದ ಹೊತ್ತು ಕಲ್ಮಶ ಇದ್ದ ವಾತಾವರಣ ಶರೀರಕ್ಕೆ ಒಳ್ಳೆದಾಗುದಿಲ್ಲ. ಆಕ್ಚುಲಿ ನಾವು ಎತ್ತರ ಹೋದಾಗೆ ಕಲ್ಮಶ ಕಡಿಮೆ. ಅಂತ ಸಂದರ್ಭದಲ್ಲಿ ಮೇಲೆ ಏಕಾಂತವಾಗಿ ಸಾಧನೆ ಮಾಡೋದಕ್ಕೆ ತಕ್ಕ ವ್ಯವಸ್ಥೆ ನಾವು ಮಾಡಿಕೊಂಡ್ರೆ ಪ್ರಯೋಜನ ಸಿಗುತ್ತೆ. ಮೇಲೆಂದ್ರೆ ಅತಿ ಎತ್ತರದ ಜಾಗ. ಈಗ ಕಟ್ಟಡ ಉಂಟು, ಗುಡ್ಡೆ ಆಗ್ಬೋದು, ಸಮುದ್ರ ತೀರ ಆಗ್ಬೋದು, ಕಾಡಾಗ್ಬೋದು, ಯಾವುದೇ ಆಗ್ಬೋದು, ಜನಗಳು ಸಂಚರಿಸಲು ಸಾಧ್ಯ ಆಗದಿದ್ದ ಜಾಗವೇ ಆಗ್ಬೋದು. ಅಂತ ಕೇಂದ್ರಗಳನ್ನಿಟ್ಟುಕೊಂಡು ನಾವು ಹೌದು. ಅಂತ ಸಂದರ್ಭದಲ್ಲಿ ಅಂತ ಮೂಲ ಸ್ಥಳಗಳನ್ನು ನಾವು ಹುಡುಕಿಕೊಂಡು ಹೋಗಿ ನಾವು ಸಾಧನೆ ಮಾಡಿದರೆ ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ ನನ್ನ ಅಭಿಪ್ರಾಯ. ಈಗ ನೀವು ಕಳೆದ 35-40 ವರ್ಷಗಳಿಂದ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮಗೆ ತೃಪ್ತಿ ಕೊಟ್ಟಿದೆ ನಿಜವಾಗಿಯೂ? ನಿಮಗೆ ನಿಮ್ಮ ದುಃಖಗಳನ್ನು ನಿವಾರಿಸಲಿಕ್ಕೆ, ನಿಮ್ಮ ಆ ಭಾವ ಏನು ತೀವ್ರತೆಯನ್ನು ಕಡಿಮೆಗೊಳಿಸಲಿಕ್ಕೆ ನಿಮಗೆ ಇದರಿಂದ ಉಪಕಾರ ಅಥವಾ ಪ್ರಯೋಜನ ಆಗಿದ್ದಿದೆಯಾ? ನಿಮ್ಮ ಅನುಭವ? ಅದು ಪ್ರಯೋಜನ ಸಿಗ್ಬೇಕಾದ್ರೆ ಇನ್ನೂ ಮಾಡ್ತಾ ಹೋಗ್ಬೇಕು, ಸಾಧನೆ ಮಾಡ್ತಾ ಹೋಗ್ಬೇಕು. ಈವರೆಗೆ ಏಕಾಂತವಾಗಿ ಮನೆಯೊಳಗಾದ್ರೂ ಸಹ ಯಾರು ಇರೋದಿಲ್ಲ, ಜಗಳ ಗಲಾಟೆ ಮತ್ತೆ ಮಾತುಕತೆ ಇದೆಲ್ಲ. ಆದ್ರೆ ಮನುಷ್ಯನಿಗೆ ಆ ಸಂದರ್ಭದಲ್ಲಿ ಮಾತಾಡಬಾರ್ದು. ಈಗ ನಾನು ಸ್ನಾನ ಮಾಡಿ ಬರ್ತೇನೆ, ಸ್ನಾನ ಮಾಡಿ ಬಂದಾಗ ನಾನು ಯಾರ ಹತ್ರ ಮಾತಾಡೋದಿಲ್ಲ. ನಾನು ಅಲ್ಲಿ ದೇವರಿಗೆ ನಮ್ಮ ಮನಸ್ಸನ್ನು ನಾನು ಏಕಾಂತವಾಗಿ ಅಲ್ಲಿ ಕೂತು ಆ ಒಂದು ಅಭ್ಯಾಸದ ಗುಣ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಉಂಟಾಗಬೇಕು. ಯಾರು ಕರೆದ್ರು ನಮಗೆ ಕೇಳಿಸಬಾರ್ದು. ಅಲ್ವಾ? ಇಲ್ಲ, ಮನಸ್ಸು ಕೇಳಬಾರ್ದು, ಮಾತಾಡಬಾರ್ದು. ಈಗ ಈ ಉದಾಹರಣೆಗೆ ನಮ್ಮ ಇವನೇ ಇದ್ದಾನೆ, ಯಾರು ನಿಮ್ಮ ಸಹಾಯಕರು, ಅವನು ಬಂದ್ರು ನಾನು ಮಾತಾಡೋದಿಲ್ಲ. ಅವನಿಗೆ ಏನು ಸಹಕಾರ ಕೊಡ್ಬೋದು, ಏನು ಕೊಡ್ಬೋದು, ನನ್ನ ಹೆಂಡತಿ ಇರ್ಬೋದು, ಅದು ನನ್ನ ಮಗನೇ ಇರ್ಬೋದು, ಮಾತಾಡಬಾರ್ದು. ಆಗ ನಮ್ಮ ಮಾರ್ಗದರ್ಶನ ಸಿಕ್ಕುವಂಥದ್ದು ತಪ್ಪುತ್ತೆ. ಈಗ ಅಂಥ ಒಂದು ಸಂದರ್ಭದಲ್ಲಿ ಉದಾಹರಣೆಗೆ ನಾನೊಂದು ಕೇಳುವಂಥದ್ದು, ಅಂಥ ಒಂದು ಘಟ್ಟದಲ್ಲಿ ನೀವು ಪೂಜೆಯ ಧ್ಯಾನದಲ್ಲಿರುವ ಘಟ್ಟದಲ್ಲಿ ಒಂದು ಅನಿವಾರ್ಯವಾದ ಪ್ರಸಂಗ ಎದುರಾಯಿತು ಅಂತ ಇಟ್ಟುಕೊಂಡ್ರೆ ಆವಾಗ ಏನು ಮಾಡಬೇಕು ಅಂತೀರಿ? ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ದೇವರೇ ನಮ್ಮನ್ನ ಕಾಪಾಡಬೇಕು. ಆ ಒಳ್ಳೆಯ ಗುಣಗಳನ್ನು ಮತ್ತೆ ಒಳ್ಳೆಯ ಅಭ್ಯಾಸವನ್ನು ಮುಂದಕ್ಕೆ ಹೋಗೋದಕ್ಕೆ ಒಳ್ಳೆಯ ಅನುವಾದ ದಾರಿಯನ್ನು ಮಾಡಿ ಕೊಡ್ಲಿಕ್ಕೆ ಪ್ರಾರ್ಥನೆ ಅಷ್ಟೇ. ನಮಗೆ ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಈ ಕರ್ಮದ ಬಗ್ಗೆ ನಿಮ್ಮ ಇದೇನು? ನಮಗೆ ಕರ್ಮ ಅಂಟಿಕೊಳ್ಳುವಂತದ್ದು, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಕರ್ಮಾನುಸಾರ ಬಂಧ ಅಂತ. ಅದು ಇದೆ, ಕರ್ಮಾನುಸಾರ ಬಂಧ ಅಂತ ಹೇಳಿದ್ರೆ ನಾವು ಅನುಭವಿಸಲೇಬೇಕು. ಅದು ಇಲ್ಲದೆ ಏನು ಮಾಡೋದಕ್ಕೆ ಆಗುದಿಲ್ಲ. ಹಾಗಾಗಿ ಯೋಗಶಾಸ್ತ್ರದಲ್ಲಿಯೂ ಕರ್ಮದ ಬಗ್ಗೆ ಒಂದಷ್ಟು ಅಲ್ಲಿ ಉಲ್ಲೇಖ ತುಂಬಾ ಉಂಟು. ಶ್ಲೋಕ ಮೂಲಕ ಹೇಳ್ತಾರೆ. ನನಗೆ ಕೆಲವು ಶ್ಲೋಕಗಳು ಬರ್ತಿತ್ತು, ಈಗ ಎಲ್ಲ ಮರ್ತು ಹೋಗ್ತಾ ಉಂಟು. ಈಗ ಮರ್ತು ಹೋಗ್ಬಾರ್ದು, ದಿನನಿತ್ಯ ಅದು ಅಭ್ಯಾಸ ಆಗ್ತಾ ಇರ್ಬೇಕು. ಪಠನ ಹೆಚ್ಚು ಮಾಡಬೇಕು. ಹೌದು. ಈಗ ನೀವು ಒಂದು ಮಂತ್ರ, ಎಂ ವೈದಿಕ ಮಂತ್ರ ದೃಶ್ಯ ಪುರಾಣ ಇಂದ್ರಂ ಎಮ್ಮಮಾತರಿಶ್ವಾನಮಾಹು ವೇದಾಂತಿನೋ ನಿರ್ವಚನೀಯ ಮೇಘಂ ಎಂ ಬ್ರಹ್ಮ ಶಬ್ದೇನ ವಿನಿರ್ಜಿಷಂತಿ ಅಂತೇಳಿ ಎಷ್ಟು ಒಂದು ಅದರ ಅರ್ಥ ಉಂಟು ಹೇಳಿದ್ರೆ ಅದು ಹೇಳಲು ಕಷ್ಟ ಆಗ್ತದೆ. ಒಂದು ಅಕ್ಷರಕ್ಕೆ ಎಷ್ಟು ಅರ್ಥ ಉಂಟು ಹಾಗೆ ಅಷ್ಟೇ ಅಕ್ಷರಗಳು ಸೇರಿಸಿದಷ್ಟು ಅಷ್ಟೇ ಅರ್ಥ ಉಂಟು, ಅಷ್ಟೇ ಕೋಟ್ಯಂತರ ಅರ್ಥಗಳು ಅದರಲ್ಲಿ ಸ್ಫುರಿಸ್ತದೆ. ಲಾಭ ಉಂಟು. ಆ ಅರ್ಥಗಳನ್ನು ನಾವು ಆವಾಹಿಸಿಕೊಳ್ಬೇಕು ಅಂತ ಆವಾಹಿಸಿಕೊಳ್ಬೇಕು. ಹಾಗಿದ್ರೆ ಮಾತ್ರ ಮಂತ್ರದ ಶಕ್ತಿ ನಮಗೆ ಉಂಟಾಗುತ್ತದೆ.
ಖಾಲಿ ಬಾಯಲ್ಲಿ ಕೇವಲ ಹೇಳಿದ್ರೆ ಏನು ಅದರ ಉಪಯೋಗ ಸಿಗುವಂತದ್ದಿಲ್ಲ. ಈಗ ಶಕ್ತಿ ಬರಬೇಕಾದ್ರೆ, ಶರೀರದಲ್ಲಿ ಶಕ್ತಿ ಬರಬೇಕಾದ್ರೆ ಓಂ ಎಂಬ ಪದವನ್ನ 3 ಸರ್ತಿ ಅಲ್ಲ, 15 ಸರ್ತಿ ಅಲ್ಲ, 21 ಸರ್ತಿ ಅಲ್ಲ, 108 ಸರ್ತಿ ಹೇಳಿದ್ರು ಪ್ರಯೋಜನ ಬರುದಿಲ್ಲ. ಅದು ಬರಬೇಕಾದ್ರೆ ಆ ಸ್ಥಿತಿಯಲ್ಲಿ ಅವ ಅಲ್ಲಾಡಬಾರ್ದು. ನಿರಂತರವಾಗಿ ಆ ಶಂಖದ ನಾದದಂತೆ ಅದು ಮೊಳಗುತ್ತಾ ಇರಬೇಕು. ಅಂತರಂಗದಲ್ಲಿ ಮೊಳಗುತ್ತಾ ಬರಬೇಕು. ಒಂದು ದೇವರಿಗೆ ಪೂಜೆ ಮಾಡುವಾಗ ಗಂಟೆ ಹೊಡೆದ್ರೆ ಅದರ ನಾದ ಎಷ್ಟು ಇಂಪಾಗಿ ಅಲೆ ಅಲೆಯಾಗಿ ಹೋಗುತ್ತೆ, ಅದೇ ರೀತಿಯಲ್ಲಿ ನಮ್ಮಲ್ಲೂ ಉಂಟಾಗಬೇಕು. ನಾದದ ತರಂಗಗಳು ಅಲೆ ಅಲೆಯಾಗಿ ಹೋಗುವಾಗ ಅದು ಮನದ ಪಟಲಗಳ ಮೇಲೆ ನಿಲ್ಲುತ್ತೆ, ಅದು ಹೋಗುದಿಲ್ಲ. ಹಾಗೆ ಶರೀರದ ಒಳಗೆ ಆ ರೀತಿಯಲ್ಲಿ ಆಗಬೇಕು. ಶರೀರವನ್ನು ಉದ್ದೀಪನಗೊಳಿಸ್ತದೆ ಅಲ್ವಾ? ದೇವರನ್ನು ಅಥವಾ ಧ್ಯಾನಸ್ಥ ಸ್ಥಿತಿಗೆ ನಮ್ಮನ್ನು ನೀವು ಏನು ನಮ್ಮನ್ನು ನಾವು ತಂದುಕೊಳ್ಬೇಕು ಅಂತ ನೀವು ಹೇಳುವಂಥದ್ದು ಅಲ್ವಾ? ಬಾಯಲ್ಲಿ ಉರು ಹೊಡೆದ್ರೆ 10 ಜನರಿಗೆ ಕೇಳಬೇಕು ಅಂತ ಹೇಳಿದ್ರೆ ಏನು ಉಪಯೋಗ ಇಲ್ಲ. ಅದು ನಮ್ಮ ಆಂತರಂಗಿಕವಾಗಿ ಒಳಗೆ ಅದು ಸ್ಫುರಿಸಬೇಕು ಅಂತೇಳಿ ನೀವು ಹೇಳುವಂಥದ್ದು ಅಲ್ವಾ? ಹಾಗಲ್ವಾ? ಈಗ ನೀವು ನಿಮ್ಮ ಶಿಷ್ಯಂದಿರು ಅಂತ ಯಾರನ್ನಾರು ತಯಾರು ಮಾಡಿದ್ದಿದೆ ಈ ಒಂದು ಇದರೊಳಗೆ? ನನಗೆ ಯಾರು ಜೊತೆಗೆ ಸಿಕ್ಲಿಲ್ಲ. ನನ್ನ ಜೊತೆಗೆ ಸೇರುವ ಒಂದು ಅವಕಾಶ, ಸೇರಿಕೊಳ್ಳುವ ಅವಕಾಶ ಯಾರಿಗೂ ಬರಲಿಲ್ಲ. ಖುಷಿ ಪಟ್ಟಿದ್ದಾರೆ, ಸಂತೋಷ ಪಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಆದರೆ ನನ್ನೊಂದಿಗೆ ಬೆರೆತು ನನ್ನೊಳಗೆ ಇರೋದಕ್ಕೆ ಐಕ್ಯವಾಗ್ಲಿಕ್ಕೆ ತಯಾರಾಗ್ಲಿಲ್ಲ ಯಾರು ಬಹುಶಃ ಅಲ್ವಾ? ಆ ಒಂದು ದಿನ ಆ ಒಂದು ವ್ಯಕ್ತಿಗೆ ಅಥವಾ ಆ ಒಂದು ಶಕ್ತಿಗಾಗಿ ಬಹುಶಃ ನೀವು ಎದುರು ನೋಡ್ತಾ ಇರ್ಬೋದು ಅಂತ ಅನಿಸ್ತದೆ. ಏನ್ ಮಾಡಿದ್ರೆ ಪ್ರಯೋಜನ ಸಿಗುತ್ತಾ ಇಲ್ಲ. ಲಾಭ ಸಿಕ್ಕಬೇಕಾದ್ರೆ ನಮ್ಮ ಜೊತೆಗೆ ಜನ 2-3 ಜನ ಆದ್ರೂ ಬೇಕು. ಕಲ್ತವರ ಪೈಕಿಲಿ ಎಷ್ಟೆಷ್ಟೋ ದೂರ ಇದ್ದಾರೆ, ಎಷ್ಟೋ ಮಾರ್ಕ್ಸ್ಗಳಾದ್ರು, ಎಷ್ಟೋ ಮದುವೆಯಾಗಿ ಹೋದ್ರು, ಎಷ್ಟು ಜನ ಯಾವ್ಯಾವ್ದೋ ರೀತಿಯಲ್ಲಿ ದಾರಿ ತಪ್ಪಿ ಹೋದವರು ಇದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ. ಆದರೆ ಅವರವರ ಮಾಡುವಂತ ಒಳ್ಳೆಯ ರೀತಿಯ ಕರ್ಮಗಳನ್ನ ಮಾಡಿದ್ರೆ ಅವರಿಗೆ ಲಾಭ ಸಿಗ್ಬೋದು ಹೇಳುವಂತ. ಗಿರೀಶ್ ಭಟ್ರು, ಈ ಮಧ್ಯೆ ನಮ್ಮ ಜೊತೆ ಸಮರಸ ಸುದ್ದಿಯ ಸಂಪಾದಕರು, ಮುಖ್ಯ ಸಂಪಾದಕರೇ ಇಂದು ನಮ್ಮ ಜೊತೆ ಇದ್ದಾರೆ. ಇಷ್ಟರವರೆಗೆ ಅವರು ನಮ್ಮ ಬೇಕಾದಂಥ ಮಾರ್ಗದರ್ಶನಗಳನ್ನು ಸಲಹೆಗಳನ್ನು ನೀಡುತ್ತಿದ್ದವರು ಇವತ್ತು ನಮ್ಮ ಕ್ಯಾಮರಾದ ಮುಂದೆ ಬರ್ತಾ ಇದ್ದಾರೆ. ಅಕ್ಷತಾ ಭಟ್ ಅವರು ನಿಮ್ಮ ಜೊತೆ 2 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತಾರೆ. ಮೇಡಮ್ ಬನ್ನಿ. ನಮಸ್ತೆ ವೀಕ್ಷಕರೇ, ಅಕ್ಷತಾ ಅಂತ. ಗುರುಗಳು ಮಹಾಗುರುಗಳು ಸಿಕ್ಕಿರುವಾಗ 1-2 ಪ್ರಶ್ನೆಗಳನ್ನು ಕೇಳಲೇಬೇಕು ಅಂತ ಮನಸ್ಸಲ್ಲಿ ಇದ್ದ ಕಾರಣ ಕೇಳ್ತಾ ಇದ್ದೇನೆ. ಒಂದು ಮುಖ್ಯವಾಗಿ ನಮಗೆ ಆಕರ್ಷಣೆ ಇರುವಂಥದ್ದು, ನೀವೆಲ್ಲರೂ ನೋಡಿರುವಂಥ ಕಾನೆಂಗಾಡಿನ ಗುಹೆಯ ಬಗ್ಗೆ ಅವರು 1-2 ವಾಕ್ಯವನ್ನು ಹೇಳಿದರು. ಅದರಲ್ಲೂ ಒಂದು ಪ್ರಶ್ನೆ ನನಗಿರುವಂಥದ್ದು ಆ ಗುಹೆಯ ಬಗ್ಗೆ. ನೀವು ಕಾನೆಂಗಾಡಿನ ಗುಹೆಗೆ ಹೋಗಿದ್ದೀರಲ್ವಾ? ಕಾನೆಂಗಾಡಿನಲ್ಲಿರುವಂತಹ ಗುಹೆ ಅಂತೇಳಿ ಹೇಳಿದ್ರಲ್ಲ, ನಿತ್ಯಾನಂದ, ಅಲ್ಲಿ ಏನಾದ್ರೂ ಧ್ಯಾನ ಮಾಡಿ, ಅಲ್ಲಿ ತುಂಬಾ ತಂಪಾದ ಪ್ರದೇಶ ಅಲ್ವಾ? ಹೀಗೆ ನೀವು ಮಾಡಿದ ಗುಹೆಯ ಹಾಗೆ ಧ್ಯಾನ ಮಾಡಿ ಕೂತ ಅನುಭವ ಏನು ಮಾಡಿದ್ರು ಒಳಗಡೆ ಹೋಗಿ ಸಾಧನೆ ಮಾಡಿದ್ರು ಕಡಿಮೆ. ಅಲ್ಲ, ಅಲ್ಲಿ ಧ್ಯಾನ ಮಾಡಿ ಕೂತದಿದ್ದೀಯಾ ಅಂತೇಳಿ ಅಷ್ಟೇ. ಎಷ್ಟೊತ್ತು ಕೂತದಿರಿ ಅಲ್ಲಿ? ಹೋಗಿ ಧ್ಯಾನ ಮಾಡಿ ಎಷ್ಟೊತ್ತು ಕೂತಿದ್ದೀರಿ? ಹಾಗೇನಾದ್ರೂ ಸಂದರ್ಭ ಇದೆಯಾ ಅಂತ? ಹಾಗೆ 1 ಗಂಟೆ 1.5 ಗಂಟೆ ಸಾಮಾನ್ಯ ಸುಮಾರು ವರ್ಷಗಳ ಹಿಂದೆ ಹೋಗಿ ಕೂತು ಧ್ಯಾನ ಮಾಡಿ ಏಕಾಂತವಾಗಿ ಮನಸ್ಸಿಗೆ ಒಂದು ತಾಳ್ಮೆ ಮತ್ತು ಸಹನೆ ನಮ್ಮ ಶರೀರದಲ್ಲಿ ಉಂಟಾಗಬೇಕಾದ್ರೆ ಏಕಾಗ್ರತೆಯಿಂದಲೇ ಬರೋದು, ಇಲ್ಲದ್ರೆ ಬರೋದೇ ಇಲ್ಲ. ಕೂತದಿದೆಯಾ ಅಂತ ಅಲ್ಲಿ? ಒಂದು ಸಾಧಾರಣ ಬೆಳಗಿನ, ಕೆಲವರು ಹೇಳ್ತಾರೆ ಅಲ್ಲಿ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಇದ್ವಿ ನಾವು, ಹಾಗೆ ಒಟ್ಟಿಗೆ ಸೇರಿ ನಿಮ್ಮ ಆಧ್ಯಾತ್ಮಿಕ ಸಾಧಕರ ಜೊತೆಗೆ ಸೇರಿ? ಸಾಧಕರು ಅಂದ್ರೆ ಅಲ್ಲಿ ಇರೋದೇ ಇಲ್ಲ, ಹೋಗ್ತಾರೆ ಬರ್ತಾರೆ, ಕೂರ್ತಾರೆ ಹೋಗ್ತಾರೆ. ಯಾರಾದ್ರೂ ಹಾಗೆ ಸಿಕ್ಕಿದವರು ನೀವು ಒಟ್ಟಿಗೆ ಕೂತದ್ದು ಹಾಗಿರುವಂತದ್ದು ಅಲ್ಲಿ ಕಾಂಜಂಗಾಡಲ್ಲಿ ಇಲ್ಲ. ಇಲ್ಲ ಅದೇ ತರ ಕಾಣಿಸ್ತಾ ಇದೆ ಅಲ್ವಾ ಈ ಗುಹೆಗಳೆಲ್ಲ? ಅದರ ಪ್ರೇರಣೆಯಿಂದಲ್ಲ ಅಂತೇಳಿ ಅಷ್ಟೇ. ಇಲ್ಲಿ ಕೂತ್ಕೊಳ್ಬಹುದು, ಯಾರು ತೊಂದರೆ ಗಲಾಟೆ ಇಲ್ಲ, ಯಾವ ತೊಂದರೆ ಇಲ್ಲದೆ ಕೂತ್ಕೊಂಡು ಆರಾಮಾಗಿ ಎಂತವನಿಗೂ ಮಾಡ್ಬೋದು. ಹೌದೌದು. ಅಲ್ಲ, ಅದೇ ತರವಾ ಅಂತೇಳಿ ಕೇಳಿದ ಅಷ್ಟೇ. ಅದೇ ತರ ಇದೆ ಒಳಗೆ ಹೋದ್ರೆ, ಅದೇ ತರ ತಂಪು ಅನುಭವ ಅದೇ ತರದ ಅಲ್ಲಿ, ಹಾಗೆ ಅದನ್ನು ಪ್ರೇರಣೆಯಿಂದಲ್ಲ ಅಂತೇಳಿ ಕೇಳಿ. ಜಾಸ್ತಿ ತಂಪು ಉಂಟು. ಹೌದೌದು, ಜಾಸ್ತಿ ತಂಪಿದೆ. ಮತ್ತೆ ಮಣ್ಣು ಅಲ್ಲಿ ಕಲ್ಲೆಲ್ಲ ಸೇರಿದೆ, ಮಣ್ಣು ತಂಪೆ, ನೀರು ತಂಪೆ. ಗಾಡಿ ಬಂದ್ರೆ ಇನ್ನು ಶರೀರದ ಮೇಲೆ ಆ ವಾಯುವಿನ ಸಂಚಾರ ಆಗುವಾಗ ಆ ಒಂದು ಭಯ ಮತ್ತು ಗಂಭೀರತೆ ಎಲ್ಲ ಭಯ ಹೋಗುತ್ತೆ. ಗಂಭೀರತೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸು ಗಟ್ಟಿ ಮಾಡಿ ಕೂತ್ಕೊಳ್ಳೋಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನೊಂದು ಪ್ರಶ್ನೆ, ಯಾವ್ದಾದ್ರು ಧರ್ಮ ಗ್ರಂಥಗಳನ್ನು ಏನಾದ್ರೂ ಓದಿ ಪ್ರೇರಣೆ? ಧರ್ಮ ಗ್ರಂಥಗಳಿದಾವಲ್ವಾ, ಈಗ ಭಗವದ್ಗೀತೆ ಆಗಿರ್ಬೋದು, ರಾಮಾಯಣ, ಮಹಾಭಾರತ ಆಗಿರುವಂತಹ ಧರ್ಮ ಗ್ರಂಥಗಳನ್ನ ಓದಿ ಪ್ರೇರಣೆ ಸಿಕ್ಕಿದ್ದೇನಾದ್ರೂ ಇದೆಯಾ, ಅಥವಾ ಯಾವ್ದಾದ್ರು ಓದಿದ್ದೀರಾ? ಪ್ರೇರಣೆ ಅಂತ ಹೇಳಿದ್ರೆ
ಮಾಡಬೇಕು ಹೇಳುವಂಥದ್ದು ಬರ್ತದೆ. ಹೆಚ್ಚು ಆಕರ್ಷಕವಾದ ಅಂದ್ರೆ ಎಷ್ಟು ನಿಮ್ಮನ್ನು ಸೆಳೆದ ಧರ್ಮಗ್ರಂಥ ಯಾವ್ದಾದ್ರು ಇದೆಯಾ ಅಂತ? ಅಂದ್ರೆ ಭಗವದ್ಗೀತೆ ಆಗಿರ್ಬೋದು, ಕೆಲವರೊಂದು ಉಪನಿಷತ್ತಿನಿಂದ ಪ್ರಭಾವಕ್ಕೊಳಗಾಗ್ತಾರೆ. ಪುಸ್ತಕಗಳು ಉಂಟು, ಓದ್ತಾ ಇದ್ದೇನೆ. ಆದರೆ ಈ ಒಂದು ಜಂಜಾಟದಿಂದ ನಾನು ಸ್ವಲ್ಪ ಕಂಗಾಲಾಗಿ ಬಿಟ್ಟಿದ್ದೇನೆ. ಅಲ್ಲ, ಯಾವ್ದಾದ್ರು ಓದಿದ್ಯಾ? ಪುಸ್ತಕ ಉಂಟು, ಓದ್ತಾ ಇದ್ದೇನೆ. ಉಂಟು ಈಗ ದೇವ್ರ ಕೊಂಡಲ್ಲಿ ಉಂಟು. ನಾನು ದೇವ್ರ ಕೊಂಡಲ್ಲಿ ಯಾರನ್ನು ಬಿಡೋದಿಲ್ಲ. ಸ್ನಾನ ಮಾಡಿ ಬರುವವರೆಗೆ ಮಾತ್ರ. ನಾನು ಸ್ನಾನ ಮಾಡಿ ಬರ್ತೇನೆ, ಕೂತ್ಕೊಳ್ತೇನೆ, ಮಾಡ್ತೇನೆ. ಅಷ್ಟೇ ಇರುವಂಥದ್ದು. ಪ್ರಶ್ನೆ ಕೇಳಬೇಕಿದೆ. ಸ್ವಚ್ಛತೆ ನಮಗೆ ನಾವು ಕೆಲವು ವಿಷಯ ಹೇಳಿಬಿಡ್ತೇನೆ. ಮನುಷ್ಯನಿಗೆ ಬೇಕಾಗಿರುವಂಥದ್ದು ಅಭ್ಯಾಸ. ಯಾರೇ ಆಗಲಿ, ಸ್ವಚ್ಛತೆ, ಶಿಸ್ತು, ಕ್ರಮ, ನಿಯಮ, ಆಹಾರ, ವಿಹಾರ, ಆಚಾರ, ವಿಚಾರ, ನಡವಳಿಕೆ, ಮಾತುಕತೆ, ಭಕ್ತಿ, ಪ್ರೀತಿ, ವಿಶ್ವಾಸ, ನಂಬಿಕೆ, ಪ್ರಾಮಾಣಿಕತೆ, ವಿಧೇಯತೆ, ನಮ್ರತೆ, ನಿಷ್ಠೆ, ಸತ್ಯ, ಸುಳ್ಳು, ನಿಂದನೆ, ಹೀಯಾಳಿಸುವುದು, ದೂಷಿಸುವುದು, ಟೀಕಿಸುವುದು, ಹೀಗೆ ನಾನಾ ಶಬ್ದಗಳು ಇದ್ದರೂ ಸಹ ಅದರ ಅರ್ಥ ಮಾಡಿಕೊಂಡು ಅದರ ನಡೆಸಿಕೊಂಡು ಹೋದವನು ಎಲ್ಲರಿಗಿಂತ ಮೇಲೊಂದು ಅವನು ಒಂದು ಸೈ ಹೇಳುವಂಥದ್ದು ಎನಿಸಿಕೊಳ್ತಾನೆ. ಇಲ್ಲದರೆ ಯಾವುದರಲ್ಲೂ ಇಲ್ಲ, ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ, ಯಾವುದಿಲ್ಲ ಅಂತಾಗುತ್ತೆ. ಮತ್ತು ನಮ್ಮ ಮನದೊಳಗೆ ನಮ್ಮ ಹಿಂದುತ್ವದಲ್ಲಿ, ಜಾತಿ ಮತಗಳಲ್ಲಿ ಅವರು ಪ್ರತಿಯೊಂದಕ್ಕೂ ಅನ್ವಯಿಸುವಂಥದ್ದು ಒಂದು ಸ್ವಚ್ಛತೆ, ಒಂದು ಮೈಲಿಗೆ, ಆಮೇಲೆ ಅಶೌಚ, ಇವುಗಳನ್ನೆಲ್ಲ ದೂರ ಮಾಡಬೇಕು. ಮಾಡಿದರೆ ಅವ ಮನುಷ್ಯ, ಇಲ್ಲ ಅಂದರೆ ಅವ ಮನುಷ್ಯನೇ ಅಲ್ಲ ಅಂತ ಹೇಳೋದು. ಮಡಿ ಹೇಳಿದರೆ ಒಳ್ಳೆಯ ಬಟ್ಟೆಗಳನ್ನು ತೊಟ್ಟು ಒಳಗಡೆ ಮನೆಯೊಳಗೆ ಹೋಗುವಂಥದ್ದು, ಸ್ನಾನ ಮಾಡಿ ಒಳಗೆ ಹೋಗುವಂಥದ್ದು. ಯಾರನ್ನೂ ಹೊರಗೆ ಜನರನ್ನು ಮುಟ್ಟಿದರೆ ಸ್ನಾನ ಮಾಡಿ ಬೆಳಗುವಂಥದ್ದು, ಬಟ್ಟೆ ಹೊರಗೆ ಹಾಕಿ ಒಳ್ಳೆ ಬಟ್ಟೆಗಳನ್ನು ತೊಟ್ಟು ಬಂದು ದೇವರ ಕೋಣೆಗೆ ಬಂದು ಏಕಾಂತರಾಗಿ ಆಸೀನರಾಗಿ ಭಕ್ತಿಯಿಂದ ದೀಪವನ್ನು ಬೆಳಗಿಸಿ ಆರಾಧನೆ ಮಾಡೋದೇ ಮುಖ್ಯ ಧ್ಯೇಯ. ದೀಪ ಬೆಳಗಿಸುವುದು ಮುಖ್ಯ ಉದ್ದೇಶ ಅಂತೇಳಿ ಏನಾದ್ರೂ ಇದೆಯಾ? ಅಥವಾ ದೀಪ ಬೆಳಗಿಸುವುದು ಒಂದು ಕ್ರಮ ಹೇಳಿಯಾ, ಹೇಗೆ? ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳುವ ಒಂದು ಅಂದ್ರೆ ನಿಮ್ಮ ಪ್ರಕಾರ ಆ ದೀಪದ ಕಡೆಗೆ ಗಮನ ಕೊಟ್ಟು ಮನಸ್ಸನ್ನ ಕೇಂದ್ರೀಕರಿಸಬೇಕಾ, ಅಥವಾ ನಾವು ಧ್ಯಾನದ ದೀಪವೇ ಬೇಕು? ದೀಪ ಬೇಕು, ಇಲ್ಲರಿಗೆ ಚಂಚಲ ಆಗುತ್ತೆ. ಚಂಚಲ ಆಗಕ್ಕೆ ಬಿಡಬಾರ್ದು ಯಾವಾಗಲೂ. ಚಂಚಲ ಯಾವಾಗ ಆಗುತ್ತೆ ಅಂದ್ರೆ ಪ್ರತಿಯೊಂದು ಕಡೆಯೂ ಧ್ಯಾನ ಮಾಡ್ಬೇಕಾದ್ರೆ ದೀಪ ಅಗತ್ಯ ಅಂತ ಹೇಳಿ. ದೀಪ ಅಗತ್ಯ. ದೀಪ ಅಂದರೆ ಆತ್ಮ ಪರಮಾತ್ಮನ ಕಡೆಗೆ ಲೀನ ಆಗುವಂಥದ್ದು. ಈಗ ಅದು ಪರಮಾತ್ಮನ ಜ್ಯೋತಿ ಆದರೆ ಇದು ಆತ್ಮ ಜ್ಯೋತಿ ಅಂತೇಳಿ. ಆತ್ಮ ಜ್ಯೋತಿ ಪರಮ ಜ್ಯೋತಿಗೆ ಲೀನ ಆದ ಕೂಡಲೇ ನಾವು ಇಲ್ಲ, ದೇವರನ್ನು ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ, ನಾವು ಇರೋದಿಲ್ಲ. ಆ ಜ್ಯೋತಿ ಸಂಯೋಗವಾಗುವುದು, ಲೀನವಾಗುವುದು ಅಂತ. ಹೀಗೆ ನಮ್ಮ ಆತ್ಮವು ಜ್ಯೋತಿ ಅಂತೇಳಿ ನೀವು ಹೇಳುವಂಥದ್ದು, ಜ್ಯೋತಿ ಕಡೆಗೆ ಎಳೆಯುವಂಥದ್ದು ಜ್ಯೋತಿ ಅಂತೇಳಿ ಅಲ್ವಾ? ಸರಿ ಸರಿ. ಆತ್ಮ ಮತ್ತು ಪರಮಾತ್ಮ ಜ್ಯೋತಿಗಳು ಸಂಯೋಗ ಆಗಬೇಕು. ಅಷ್ಟು ಕಠಿಣ ಪರಿಶ್ರಮವೂ ಬೇಕು. ಕಠಿಣ ಪರಿಶ್ರಮ ಅಂದರೆ ಅದರ ಸಾಧನೆ ಮಾಡ್ತಾ ಇರಬೇಕು. ದೇವರ ಕಡೆಗೆ ಮನಸ್ಸು ಬರ್ತಾ ಇರಬೇಕು, ಸ್ಮರಣೆ ಮಾಡ್ತಾ ಇರಬೇಕು, ಚಿಂತನೆ ಮಾಡ್ತಾ ಇರಬೇಕು. ಯಾವ ನಾಮವನ್ನು ಉಚ್ಚರಿಸಬೇಕಾದ್ರೆ ಓಂಕಾರವನ್ನು ನಾವು ಹೇಳಲೇಬೇಕು. ಓಂ ನಮಃ ಶಿವಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ಓಂಕಾರಕ್ಕೆ ಮಹತ್ವ ಇರುವಂಥದ್ದು. ಓಂ ಇಲ್ಲದಿಲ್ಲ. ದೀರ್ಘವಾಗಿ ನಾವು ಹೇಳೋದಾದರೆ ಶರೀರವಾಗಿ ನೇರವಾಗಿ ಇಟ್ಟುಕೊಂಡು ಕಣ್ಣು ಮುಚ್ಚಿ ದೀಪವನ್ನು ನೋಡ್ತಾ ಇದ್ದೇನೆ ಹೇಳುವಂಥ ಭಾವನೆಯಿಂದ ಕೈಕಾಲುಗಳನ್ನೆಲ್ಲ ಸರಳಿಸಿ ಕೂತು ಹೇಳುವಂಥ ವಿಧಾನ. ಶ್ವಾಸ ಹತ್ತಿಕೊಳ್ಬೇಕು. ಶ್ವಾಸ ಬಿಡುವಾಗ ಆ ಓಂಕಾರವನ್ನು ಹೇಳ್ತಾ ಆ ನಾದವನ್ನು ಹೊರಗೆ ಹಾಕುವಂಥದ್ದು. ದೀರ್ಘವಾಗಿ ನಾವು ಎಳೆದು ಬಿಡುವಷ್ಟು ಕಣ್ಣು ಮುಚ್ಚಿ ಹೇಳುವಂಥದ್ದು. ಆ ನಾದದ ತರಂಗಗಳು ಮನದೊಳಗೂ ತಲೆಯೊಳಗೂ ಅಲೆಯಾಗಿ ರೂಪವಾಗಿ ಹರಡಿ ಒಂದು ತಡೆ ಎಂದುಂಟು, ಅಲ್ಲಿಗೆ ಅದು ಮುಟ್ಟುತ್ತೆ. ಅದು ತಡೆಯುವ ಶಕ್ತಿ.
ನಾದ ತರಂಗ ಅಂತೇಳಿ. ಅದು ತಡಿವಲ್ಲಿಗೆ ಹೋಗಿ ಮುಟ್ತದೆ ಅಂತ. ದೀರ್ಘ ಅಲೆಗಳು ಬಂದರೆ ತರಂಗ ಆದರೆ ಬೇಗ ಮುಟ್ಟುತ್ತಾನೆ ಅಂತ ಲೆಕ್ಕ. ಮುಟ್ಟೋದು ಎಂಥದಕ್ಕೆ ತಡೆ ಹಿಡಿಯುವ ಗೋಡೆ ಅಂತ ಇರ್ತಲ್ಲ, ಈಗ ದಡಕ್ಕೆ ಬಂದು ನೀರಿನ ಅಪ್ಪಳಿಸುತ್ತೆ, ಅದು ಎಲ್ಲಿಂದ ಬರ್ತಾ ಉಂಟು, ಬಂದು 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 ಅದು ದೀರ್ಘ, ಅದು ಕಡಿಮೆ ಆದಾಗೊಳ್ಳೆ ಕಡಿಮೆ ಆಗಿ ಹೋಗುತ್ತೆ. ಕೆಲವು ಅಲೆಗಳಲ್ಲಿಗೆ ಬಂದು ತಡೆಯುತ್ತೆ, ಕೆಲವೆಲ್ಲ ಜಾಸ್ತಿ. ಈ ರೀತಿ ಅಲೆಗಳ ಪ್ರಭಾವ. ಈಗ ಸಾಮಾನ್ಯ ಮನುಷ್ಯನಿಗೆ ಎಷ್ಟು ಹೊತ್ತು ಧ್ಯಾನ ಮಾಡುವ ಸಾಮರ್ಥ್ಯ ಇರ್ಬೋದು ನಿಮ್ಮ ಪ್ರಕಾರ? ಎಷ್ಟು ಹೊತ್ತಿನವರೆಗೆ ಅವನಿಗೆ ಮೈಂಡ್ ಅನ್ನ ಕಂಟ್ರೋಲ್ ಮಾಡಿ ಅಥವಾ ಏಕಾಗ್ರತೆಯಿಂದ ಈಗಿನ ಮನುಷ್ಯ ಹೇಳಿದ ಅಂದ್ರೆ ಈಗಿನ ನಾವು ವ್ಯಾವಹಾರಿಕ ಜಗತ್ತಿನಲ್ಲಿರುವಾಗ ಆ ಒಂದು ಒಬ್ಬನಿಗೆ ಏಕಾಂತ ಸಿಕ್ಕಿತ್ತು ಅಂತ ಹೇಳಿ ಗ್ರಹಿಸಿದೆ. ಕಡಿಮೆ ಪಕ್ಷ ಸಾಮಾನ್ಯ 1 ಗಂಟೆಯ ಅಥವಾ ಆ ರೀತಿಯಲ್ಲಿ ಎಷ್ಟು ಹೊತ್ತು? 35ರಿಂದ 50 ನಿಮಿಷ ಅಷ್ಟು ಸಾಧ್ಯ. ಮಾಡ್ತಾ ಹೋದ್ರೆ ಪುರುಸೊತ್ತುಂಟು ಅಂದ್ರೆ 1 ಗಂಟೆ ಇರ್ಬೋದು ಮತ್ತೆ ಮನೆಯಲ್ಲಿ ಆದ್ರೆ. ಅದೇ ಅದೇ ಮತ್ತೆ ಜಂಜಾಟದಲ್ಲಿ ಇದ್ರೆ ಆಗೋದಿಲ್ಲ. ಏಕಾಂತ ಸಿಕ್ಕಿದ್ರೆ, ಸಿಗದೇ ಇದ್ರೆ ಸಾಧ್ಯ ಆಗುದಿಲ್ಲ ಅಂತ. ಸ್ಥಳಾಂತರ ಇರಬೇಕು. ಶಬ್ದ ಆಗೋದು, ಕರಿಯೋದು, ಬೊಬ್ಬೆ ಹಾಕೋದು. ಹೌದೌದು, ಅದೇ ಅದೇ ಅದೇ. ಈಗಿನ ದೇವಸ್ಥಾನಗಳಲ್ಲಿ ಆಗಿರುವ ಒಂದು ಶಕ್ತಿ ಇದೆಯಾ ನಿಮ್ಮ ಪ್ರಕಾರ? ಈಗ ಧ್ಯಾನ ಒಂದು ಮಾಡ್ಬೋದಾ? ಯಾವ್ದಾದ್ರು ಒಂದು ದೇವಸ್ಥಾನಗಳಲ್ಲಿ ಹೋಗಿ ಕುತ್ಕೊಂಡು ಧ್ಯಾನ ಮಾಡಬಹುದು ಹಾಗಿರುವ ಒಂದು ಪೀಠಗಳ ಯಾರಿಲ್ಲದ ಸಮಯ ಹಾಗಿರುವಂತ ಈ ಜಾತ್ರೆ ಗೊಂದಲ ಯಾವುದು ಇರಬಾರ್ದು ನಿಮ್ಮ ಪ್ರಕಾರ? ಅಂದ್ರೆ ಯಾರು ಇಲ್ಲದ ಸಮಯದಲ್ಲಿ ದೇವಸ್ಥಾನದ ಭೇಟಿ ಉತ್ತಮ ಅಲ್ವಾ? ಸಮುದ್ರ ತೀರ ಒಳ್ಳೇದು, ಸಮುದ್ರ ತೀರವೂ ಒಳ್ಳೇದು. ಅದೇ ಅದೇ ಅದೇ. ದೇವಸ್ಥಾನವು ಸಮುದ್ರವು ಹೇಗೆ ಅಲ್ಲಿ ಒಂದು ಜನಗಳನ್ನು ಬಿಡಿ, ಅಲ್ಲಿದ್ದು ಶಬ್ದಗಳು ಏನು ಹೇಗೆ ಉಂಟಾಗ್ತದೆ ಅಂತಂದ್ರೆ ನಾವು ಕಿವಿಗೆ ಗೊತ್ತಾಗ್ತದೆ. ಆ ಪಟಲದಿಂದ ಅವನು ಅನುಭವಿಸ್ತಾನೆ. ಶಬ್ದವು ಅಲೆಗಳು, ಶಬ್ದದ ಅದು ಅಲೆಗಳು ಹೇಗೆ ಉಂಟು ಅದರ ಕಡೆಗೆ ಗಮನ ಕೊಡಬೇಕು ಅಂತ ಹೇಳುವಂತದ. ಆ ಶಬ್ದ ಅಥವಾ ಅಲೆಗಳ ಕಡೆಗೆ ಗಮನ ಕೊಟ್ಟುಕೊಂಡು ಧ್ಯಾನ ಮಾಡಬೇಕಾದ ಅಥವಾ ಓಂಕಾರದ ಕಡೆಗೆ ಧ್ಯಾನ ಮಾಡಬೇಕಾದ? ಅದು ಮಾಡ್ತಾ ಇದ್ದಾಗೆ ಒತ್ತಡ ಬೀಳುತ್ತೆ. ಒತ್ತಡ ಬೀಳೋದಿದ್ರೆ ಆಗೋದಿಲ್ಲ. ಪ್ರತಿಯೊಬ್ಬ ಪುರೋಹಿತನು ಓಂ ಇಲ್ಲದೆ ಒಂದು ಮಂತ್ರ ಹೇಳೋದಿಲ್ಲ. ಓಂ ಹೇಳುವಂಥದ್ದಿಗೆ ಅಷ್ಟು ಪ್ರಬಲವಾದ ಶಕ್ತಿ ಉಂಟು. ಸಣ್ಣ ಮಕ್ಕಳಿಗೆ ಹೇಳಿಕೊಡುವಾಗಲೂ ಓಂ ಇಲ್ಲದಿಲ್ಲ. ಆ ಸಣ್ಣ ಮಗು ಹೇಳುವಾಗ ಅದು ಎಷ್ಟಾಗುತ್ತೆ ಅಷ್ಟೇ ಇದರಲ್ಲಿ ಹೋಗುತ್ತೆ. ಒಟ್ಟಾರೆ ಆ ಓಂ ಹೇಳುವಂಥ ಶಬ್ದದ ಅಲೆಗಳು ನಾದ ತರಂಗಗಳಂತೆ ಬರಬೇಕು. ನಾವೊಂದು ಪಾತ್ರಕ್ಕೆ ನಾವೊಂದು ಹೊಡೆದ್ರೆ ಹೇಗೆ ಬರ್ತದೆ ಹಾಗೆ. ಈಗ ನಾನು 2ನೇ ಗುಹೆ, ಆಗ 1ನೇ ತೋರಿಸಿದ ಗುಹೆ ಏನಿದೆ ಅದರ ಪಕ್ಕದಲ್ಲಿರುವಂಥ ಇನ್ನೊಂದು ಗುಹೆ ಹೋಗ್ತಾ ಇದ್ದೇನೆ. ಗಿರೀಶ್ ಭಟ್ರ ಸಹಾಯಕರಾದಂಥ ಲಿಗೋರಿ ಡಿಸೋಜಾ ಅವರು ನನ್ನ ಜೊತೆ ಇದ್ದಾರೆ. ಅವರು ತೋರಿಸ್ತಾರೆ ಯಾವ ರೀತಿಯೆಲ್ಲ ಇದೆ ಅಂತೇಳಿ. ಅದೇ ರೀತಿಯ ಗುಹೆ ಇದು, ಆಗ ತೋರಿಸಿರುವಂಥದ್ದೇ ರೀತಿಯ ಗುಹೆ. ಧಾರಾಳವಾಗಿ ಕೆಳಗೆ ಇಳಿದು ಆಗಿನಷ್ಟು ಜಾಗ ಇಲ್ಲ ಇಲ್ಲಿ, ಆದರೂ ಒಂದು 5-6 ಜನಕ್ಕೆಲ್ಲ ನಿಲ್ಲುವಷ್ಟು ಜಾಗ ಇದೆ, ಕೂತ್ಕೊಳ್ಳುವಷ್ಟು. ನೋಡಿ ಕಾಣಿಸ್ತಾ ಇದೆ. ಬಹಳ ತಂಪು, ಗುಹೆಯ ಒಳಗೆ ಬಹಳಷ್ಟು ತಂಪಿದೆ. ಇದರ ವಿಶೇಷತೆ ಏನಂದ್ರೆ ಈ 2ನೇ ಗುಹೆಯ ಮತ್ತೊಂದು ಬದಿಯಲ್ಲಿ ಮೇಲಕ್ಕೆ ಕಲೆಕ್ಷನ್ ಇದೆ, ಮೇಲೆ ಹತ್ತಿ ಹೋಗ್ಬೋದು. ಮೇಲಿನ ಮೇಲಿನ ನೆಲ ಭಾಗಕ್ಕೆ ಇಲ್ಲಿಂದ ಹತ್ತಿ ಹೋಗುವಂತ ಒಂದು ವ್ಯವಸ್ಥೆ ಕೂಡ ಇದರಲ್ಲಿದೆ. ನೋಡಿ, ಈಗ ನಾನು ಮೇಲೆ ಬಂದೆ, ಮೇಲಿನ ಭಾಗಕ್ಕೆ ಬಂದೆ. ಗುಹೆಯಿಂದ ಮೇಲಕ್ಕೆ ಒಂದು ದಾರಿ ಮಾಡಿದ್ದಾರೆ. ಮೇಲೆ ಹತ್ತಿ ಬರಲಿಕ್ಕೆ ಇದು ಗಿರೀಶ್ ಭಟ್ರೆ ಅವರೇ ನೆಟ್ಟು ಬೆಳೆಸಿರುವಂಥ ಮರಗಳಲ್ಲ, ಬೇರೆ ಬೇರೆ ರೀತಿಯ ಮರಗಳಿದೆ. ಅವರು ಯಾವ ಮರವನ್ನು ಕಡಿಲಿಕ್ಕೆ ಬಿಡುವುದಿಲ್ಲ, ಅವರು ಆಗಲೇ ಹೇಳಿದರು. ಇದು ಅವರು ಮಾಡಿರುವಂಥ ಕಾಡುಗಳು, ಬೇರೆ ಬೇರೆ ರೀತಿಯ ಮರಗಳೆಲ್ಲ ಇದೆ. ಅವರು ಹೂಗಳನ್ನು ಕೂಡ ತುಂಬ ಹೂಗಳ ವೆರೈಟಿ ಹೂಗಳನ್ನು, ಕೊರೋಟನ್ಗಳನ್ನೆಲ್ಲ ಮನೆಯ ಪಕ್ಕ ಬೆಳೆಸಿದ್ದಾರೆ. ಇವು ಸ್ವತಃ ಮಾಡಿರುವಂಥ ಮಣ್ಣಿನ ಇದು ಗುಹೆಗಳಿಗೆ ಆವೆ ಮಣ್ಣು ಅಂತ ಬಂತು, ಸಿಕ್ಕಿತು.
ಗುಹೆಯೊಳಗೆ ಎಲ್ಲ ಮಾಡಿ ಮಕ್ಕಳಿಗಾಗಿ ತೋರ್ಸೋಕೆ, ಮಕ್ಕಳಿಗೆ ಮಣ್ಣಿನ ಏನ್ ಮಾಡ್ಬೋದು ಅಂತ. ಗುಹೆಗಳನ್ನು ತಯಾರು ಮಾಡುವಾಗ ಅಲ್ಲಿ ಸಿಕ್ಕಿದಂತ ಆವೆ ಮಣ್ಣಿನಿಂದ ಈ ಪ್ರತಿಮೆಗಳನ್ನು ಅದರ ಒಳಗಡೆ ಸಿಕ್ಕಿದ್ದು ಏನೆಲ್ಲ ಇದೆ ಇಲ್ಲಿಗ? ಗಟ್ಟಿ ಉಂಟು. ಏನೆಲ್ಲ ಇದೆ ಇದರಲ್ಲಿ? ಇದರಲ್ಲಿ ಏನೆಲ್ಲ ಇದೆ? ಏನಿಲ್ಲ. ಅಲ್ಲ, ಏನೆಲ್ಲ ಮಾಡಿದ್ದೀರಿ ಅಂತ? ಇದರಲ್ಲಿಯಾ? ಇದರಲ್ಲಿ ಬಾಲು, ಶಿವಲಿಂಗ, ಶಿವಲಿಂಗ, ಮತ್ತೆ ಇದೆಲ್ಲ ಕೆಲವೆಲ್ಲ ಉಂಟು. ಇದೆಲ್ಲ ತಗೊಂಡದ್ದು, ಅದೆಲ್ಲ ಮಾಡಿದ್ದು. ಬುಡ್ಡಿ ದೀಪ ಇಡಕ್ಕೆ, ಸೋಫಾ, ಅರ್ಧಚಂದ್ರ, ಆಮೇಲೆ ಇದು ಬಸ್ಪಗುಂಡ, ಆಮೇಲೆ ಇದು ಒಂದು ಬೇರೆ ಕುಂಡ. ಇದೆಲ್ಲ ಇದು ಮನೆಯಲ್ಲಿ ಉಪ್ಪಿನಕಾಯಿ ಎಲ್ಲ ಮೊದಲು ಹಾಕ್ಲಿಕ್ಕೆ ಮರದಿಂದ ಮಾಡ್ತಾ ಇದ್ರು. ಅದೇ ಟೈಪ್. ಹೌದು, ಮರದಲ್ಲಿ ಕೆತ್ತಿ ಮಾಡ್ತೀವಿ. ಮಾಡ್ತಾ ಇದ್ರು. ಇದೆಲ್ಲ ನೀವು ಸ್ವತಃ ಮಾಡಿರುವಂತದ್ದು? ಇದು ಮಾತ್ರ ಮಾಡಿದ್ದು, ಕೆಲವೆಲ್ಲ ತಗೊಂಡದ್ದು. ಕೆಲವೆಲ್ಲ ನಮ್ಮ ಜೊತೆ ಯೋಗ ಇರ್ಬೋದು, ಆಧ್ಯಾತ್ಮಿಕ ಸಾಧನೆ ಇರ್ಬೋದು, ಓಂಕಾರದ ಮಹತ್ವ ಇರ್ಬೋದು, ಆಯುರ್ವೇದ ಇರ್ಬೋದು, ಇದರ ಬಗ್ಗೆ ಎಲ್ಲ ತುಂಬ ಮಾಹಿತಿಗಳನ್ನು, ತನ್ನ ಜೀವನದ ಅನುಭವಗಳನ್ನು, ತಾನು ಮಾಡಿದ ಸಾಧನಾ ಪಥಗಳನ್ನು ಪಳ್ಳತ್ತಡ್ಕ ಗಿರೀಶ್ ಭಟ್ಟು ಸಮರಸ ಸುದ್ದಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಸಮರಸ ಸುದ್ದಿ ಈ ವಿಚಾರವನ್ನು ತಿಳಿದುಕೊಳ್ಳಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಭಾರತೀಯ ವಾಯುಸೇನೆಯ ನಿವೃತ್ತ ಅಧಿಕಾರಿ ಪಜ್ಜ ತಿರುಮಲೇಶ್ವರ ಭಟ್ ಅವರು ನಮಗೆ ಈ ಮಾಹಿತಿಯನ್ನು ಅವರು ಮೊದಲು ನೀಡಿದ್ದು. ಹೀಗೊಬ್ಬರು ಸಾಧಕರಿದ್ದಾರೆ ಅಂತೇಳಿ ಅವರ ಮೂಲಕ ನಮಗೆ ಬಂದಂಥ ಈ ಮಾಹಿತಿಗೆ ಆ ಪಜ್ಜ ತಿರುಮಲೇಶ್ವರ ಭಟ್ ಅವರಿಗೂ ಕೂಡ ಸಮರಸ ಸುದ್ದಿ ಆಭಾರಿಯನ್ನು ಆಗಿರುತ್ತದೆ. ಹಾಗೆ ನಮಗೆ ಇವತ್ತಿನ ಈ ಒಂದು ಸಂದರ್ಶನಕ್ಕೆ ನಮಗೆ ಪ್ರೇರಕರಾಗಿ ನಿಂತವರು ಸಮರಸ ಸುದ್ದಿಯ ಪ್ರಧಾನ ಸಂಪಾದಕಿಯಾದಂಥ ಅಕ್ಷತಾ ಭಟ್ ಅವರು. ಅವರಿಗೂ ಕೂಡ ಸಮರಸ ಸುದ್ದಿ ನಮ್ಮ ಜೊತೆ ಇದ್ದರೂ ಕೂಡ ನನ್ನ ಸ್ವಂತ ನೆಲೆಯಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಿತ್ಯ ನಿರಂತರ ಸುದ್ದಿಗಾಗಿ samarasaSuddhi.com ಅನ್ನು ದಿನನಿತ್ಯ ವೀಕ್ಷಿಸಿ. ಬೆಳಿಗ್ಗೆ ಮತ್ತು ಸಂಜೆ ದಿನನಿತ್ಯ ಸುದ್ದಿಗಳು ಬರ್ತಾ ಇದೆ. ಹಾಗೆ ಸಮರಸ ವಾರಿಧಿ ಮಾಸಪತ್ರಿಕೆ, ಈ ಮಾಸಪತ್ರಿಕೆಯನ್ನು ಕೂಡ ನೋಡಿ. ಹಾಗೆ ಸಮರಸ ಸುದ್ದಿ ಯೂಟ್ಯೂಬ್ ಚಾನಲ್ಗಳನ್ನು ನಿತ್ಯ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ವಂದನೆಗಳು, ನಮಸ್ಕಾರ.